श्री महाराज की जय। सद्गुरु श्री शरणबसव स्वामी श्री महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವಚನ ಸಾಹಿತ್ಯದ ಅಧ್ಯಯನ ನಿರಂತರವಾಗಿ ಮಾಡ್ತಾ ಇರಬೇಕು. ಅದರೊಳಗೆ ಎಲ್ಲ ಭಕ್ತಿ, ಜ್ಞಾನ, ಕರ್ಮ, ಧ್ಯಾನ, ರಾಜಯೋಗ ಎಲ್ಲನೂ ಅದು ಅದರೊಳಗೆ ಸ್ಟಡಿ ಮಾಡ್ತಾ ಇರಬೇಕು. ಇತ್ತೀಚೆಗೆ ಮಡಿವಾಳ ಮಾಚಿದೇವರ ಜಯಂತಿ ಆಯಿತು. ತಮಗೆಲ್ಲ ಗೊತ್ತಿರಬಹುದು. ಶರಣರ ಜಯಂತಿಗಳ ಪಟ್ಟಿ ಇರಬೇಕು ನಿಮ್ಮ ಹತ್ರ. ಮತ್ತೆ ಕೆಲವೊಂದು ಶರಣರ ಪುಣ್ಯ ಸ್ಮರಣೆಗಳೂ ಇರ್ತಾವ, ಅವುಗಳ ಪಟ್ಟಿನೂ ಇರಬೇಕು. ಆ ಶರಣರ ಭಾವಚಿತ್ರಗಳು ಇರಬೇಕು. ಆಯಾ ದಿವಸ ಆ ಶರಣರ ಭಾವಚಿತ್ರ ಇಟ್ಕೊಂಡು ಆ ಶರಣರ ವಚನಗಳನ್ನ ಕುರಿತು ಚಿಂತನೆ ಮಾಡಬೇಕು. ಈ ಮಡಿವಾಳ ಮಾಚಿದೇವರ ಒಂದು ಜಯಂತಿ ಮತ್ತೆ ಜೇಡರ ದಾಸಿಮಾರ್ಯರ ಪುಣ್ಯ ಸ್ಮರಣೆ ಕಳೆದ ವಾರದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರ ಒಂದು ವಚನ ಈಗ ಹೇಳ್ತಾ ಇದ್ದೀನಿ, ನೋಡ್ರಿ ಹೆಂಗದ. ವಚನ ರಚನೆಯ ನುಡಿಯುವ ಬಯಲ ರಂಜಕರೆಲ್ಲ ಭಕ್ತರಪ್ಪರೇ ಅಯ್ಯ. ಬಯಲ ರಂಜಕರಂದ್ರೆ ಏನ್ರಿ? ಬಯಲಾಟ, ನಾಟಕ ಮಾಡೋರು. ಬಯಲ ರಂಜಕರು ಅಂದ್ರ ಬಯಲಾಟ ಮಾಡೋರು. ವಚನ ರಚನೆಯ ಬರ್ಕೋಬೇಕು. ವಚನ ರಚನೆಯ ನುಡಿಯುವ ಬಯಲ ರಂಜಕರೆಲ್ಲ ಭಕ್ತರಪ್ಪರೇ ಅಯ್ಯ. ಅವರೆಲ್ಲ ಭಕ್ತರೇನವರು? ಎಲ್ಲರೇ ವಚನ ಸಾಹಿತ್ಯದ ಮೇಲೆ ಯಾರೇ ಮಾತಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಏನು ಯೋಗ್ಯತೆ ಇರಬೇಕು ಅನ್ನೋದು ಹೇಳ್ತಾರವ್ರು. ವಚನ ರಚನೆಯ ನುಡಿಯುವ ಬಯಲ ರಂಜಕರೆಲ್ಲ ಭಕ್ತರಪ್ಪರೇ ಅಯ್ಯ ಅಂತಂದ್ರ, ಬಯಲ ರಂಜಕರಂದ್ರ ಬಯಲಾಟ ಮಾಡೋರು, ನಾಟಕ ಮಾಡೋರು, ಪಾತ್ರದವರಂತ. ಪಾತ್ರ ವೇಷಧಾರಿಗಳು ಅಷ್ಟೆ. ವಚನ ರಚನೆ
ನುಡಿವ ಬಯಲ ರಂಜಕರೆಲ್ಲ ಬಯಲ ರಂಜಕರು ಅಂದ್ರೆ ಮನರಂಜನೆ ಕೊಡೋರು ಹೊರಗೆ ಬಯಲ ರಂಜಕರು ಅಂದ್ರೆ ನಾಟಕ ಮಾಡೋರು, ನಾಟಕದ ಪಾತ್ರದವ್ರು ಅಷ್ಟೇ ಅವರು, ಬಯಲಾಟ. ಭಕ್ತರಪ್ಪರೇ ಅಯ್ಯ, ಅವ್ರೇನ್ ಭಕ್ತರು ಇರ್ತಾರೇನೋ, ಅವ್ರು ವಚನ ಸಾಹಿತ್ಯದ ಬಗ್ಗೆ ಮಾತಾಡೋರೆಲ್ಲ ಭಕ್ತರೇ ಇರ್ತಾರೇನಂತ, ಹಂಗೇನಿಲ್ಲ ಅಂತ. ವಚನ ತನ್ನಂತಿರದು ಮತ್ತ ತಾನು ವಚನದಂತಿರ. ವಚನ ತನ್ನಂತಿರದು ಕಾಮ ತಾನು ವಚನದಂತಿರ. ಏನ್ ಹಿಂಗಂದ್ರ ಇರುವುದಿಲ್ಲ, ವಚನನು ತನ್ನಂತಿರುವುದಿಲ್ಲ, ವಚನಕ್ಕ ತನಗ ಸಂಬಂಧ ಇಲ್ಲ ಅಂತ. ಅದೇ ಬೇರೆ, ಇವ ಇರದೇ ಬೇರೆ, ಅದು ಇರದೇ ಬೇರೆ. ವಚನ ತನ್ನಂತಿರದು ತಾನು ವಚನದಂತಿರ. ಅದೆಂತೆಂದೊಡೆ ತನು ಮನ ಧನವನೆಲ್ಲ ಹಿಂದಿಕ್ಕಿಕೊಂಡು ತನು ಮನ ಧನ ಎಲ್ಲ ಏನ್ ಮಾಡ್ತಾನೆ, ಅದ್ರ ಸುದ್ದಿನೇ ಮಾತಾಡಂಗಿಲ್ಲ ಅವ. ಅದು ತನ್ನ ಭೋಗಕ್ಕ ಎಷ್ಟು ಬೇಕಷ್ಟು ಸಂಗ್ರಹ ಮಾಡಿ ಶರಣ ಮಾರ್ಗಕ್ಕ ವ್ಯತಿರಿಕ್ತವಾಗಿರ್ತಾನವ, ಆ ಸುದ್ದಿ ಮಾತಾಡ್ಲಕ್ ಹೋಗಲ್ಲ ಅವ. ತನು ಮನ ಧನವನ್ನೆಲ್ಲ ಹಿಂದಿಟ್ಟುಕೊಂಡು ಅಂದ್ರು ಒಂದೇ, ಹಿಂದಿಕ್ಕಿಕೊಂಡು ಅಂದ್ರು ಒಂದೇ. ಹಿಂದಿಟ್ಟುಕೊಂಡು ಮಾತಿನ ಬಣಮೆಯ ಮುಂದಿಟ್ಟುಕೊಂಡು ತನು ಮನ ಧನವನ್ನೆಲ್ಲ ಹಿಂದಿಟ್ಟುಕೊಂಡು ಮಾತಿನ ಬಣಮೆಯ ಮುಂದಿಟ್ಟುಕೊಂಡು ಜಗ್ಗಿ ವಚನಗಳು ಓದಿ ಜಗ್ಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾನ. ಆ ಶರಣರು ಹೊನ್ನು ಹೆಣ್ಣು ಮಣ್ಣು ಇವು ಏನದವ, ಇವು ಯಾವ ನನ್ನೂ ಅಲ್ಲ, ಇವು ಪರಮಾತ್ಮನೂ ಅದವ ಅಂತೇಳಿ ಅವುಗಳ ಬಗ್ಗೆ ತ್ಯಾಗ ಬುದ್ಧಿ ಇರಂಗಿಲ್ಲ ಅವನಿಗೆ. ಭೋಗ ಬುದ್ಧಿ ಒಳಗಿಟ್ಕೊಂಡು ಮ್ಯಾಲೇನ್ ಮಾಡ್ತಿರ್ತಾನ, ಮಾತಿನ ಬಣಮೆಯ ಮುಂದಿಟ್ಟುಕೊಂಡು ಒಡೆಯನ ಕಂಡು ನಾಯಿಯು ಬಾಲವ ಬಡಿದು ಕೊಂಬಂತೆ. ಒಡೆಯನ ಕಂಡು ನಾಯಿಯು ಬಾಲವ ಬಡಿದುಕೊಂಬಂತೆ ಆ ತೆರನಾಯಿತ್ಯಂದ ಕಲಿದೇವರ ದೇವಯ್ಯ. ನಾಯಿಯು ಬಾಲವ ಬಡಿದುಕೊಂಬಂತೆ, ಒಡೆಯನ ಕಂಡು ನಾಯಿಯು ಬಾಲವ ಬಡಿದುಕೊಂಬಂತೆ. ಆ ತೆರನಾಯಿತ್ಯಂದ ಕಲಿದೇವರ ದೇವಯ್ಯ.
ನೋಡ್ರಿ, ವಿಚಾರ ಮಾಡ್ರಿ. ಈ ಥರ ವಚನಗಳು ಅಪರೂಪಕ್ಕೆ ಅಲ್ಲೊಂದು ಸಿಗ್ತಿರ್ತಾವ. ನಾವು ವಚನ ಸಾಹಿತ್ಯ ಅಧ್ಯಯನ ಮಾಡಬೇಕು ಅಂತಂದ್ರೆ ಅಲ್ಲೊಂದು ನಮಗೆ ಟಚ್ ಆಗ್ತಿರ್ತಾವ, ಲೈಕ್ ಆಗ್ತಿರ್ತಾವ. ಅವು ಹಂಗೆ ಸಂಗ್ರಹ ಮಾಡ್ತಿರ್ಬೇಕು. ಎಲ್ಲರೂ ಹೋದಾಗ ಸರಳವಾಗಿ ಆ ವಚನಗಳನ್ನು ಓದ್ಕೊಂಡು ಹೇಳಕ್ ಕೊಡ್ತದೆ. ವಚನ ತನ್ನಂತಿರದು ತಾನು ವಚನದಂತಿರ. ಅಂದ್ರ ಶರಣನಾಗಿರಂಗಿಲ್ಲ. ಶರಣರು ತನಗ ವಚನಕ್ಕ ಸಂಬಂಧ ಇಲ್ಲ ಅಂತ. ಶರಣತ್ವ ಇದ್ದರೆ ಮಾತ್ರ ವಚನ ಹಾಡ್ಲಕ್ಕ, ವಚನ ಇದು ಮಾಡ್ಲಕ್ಕ ಬರ್ತದ ಅನ್ನೋದು ಒಂದು ಚಾಟಿ ಏಟು ಮಡಿವಾಳ ಮಾಚಿದೇವರದು. ಹೆಂಗಿರಬೇಕು ಅಂತ ಒಂದು ಚಲೋ ವಚನ ಬರ್ದಾರ. ಅವರಿಬ್ಬರು ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯ, ಇಬ್ಬರದು ಪೊಲೀಸ್ ಭಾಷೆ. ಅದು ಸೀದಾ ಮಾತಾಡಂಗಿಲ್ಲ, ಅವರು ಬೈದ ಹೇಳ್ತಾರ. ಎಲ್ಲರಿಗೂ ಬೈಯದೇ ಒಂದು ಕೆಲಸ. ಅವರು ಚಲೋ ಮಾತ್ನಾಗ ಹೇಳಿದ್ರೆ ತಲೆಗೆ ಹೋಲಿಲ್ಲ ಅಂದ್ರೆ ಮತ್ತೆ ಕನಿಷ್ಠ ಅಧಿಕಾರಿಗಳಿಗಾಗಿ ಬೈದು ಹೇಳ್ತಿದ್ರು ಮತ್ತ ಪಾಪ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ. ತರಂಗ 4 ಉತ್ತಮ ಅಧಿಕಾರಿಗೆ ಉಪದೇಶ. 187ನೇ ವಿಷಯಾಂಕ ಏನದಪ್ಪ ಅಂತಂದ್ರೆ, ಕೂಟಸ್ಥ ಮತ್ತು ಆಭಾಸರು ಏಕಕಾಲದಲ್ಲಿ ಪ್ರತೀತಿ ಆಗುತ್ತಾರೆ. ಅದ್ಯಾಂಗಾಗ್ತಾರೆ ಅಂದ್ರೆ ಸ್ವಪ್ನದ ವಸ್ತುಗಳಂತೆ. ಜಾಗೃತದ ವಸ್ತುಗಳು ಒಂದು ಆಕಳು, ಒಂದು ಕರು ಹಾಕಬೇಕಾದ್ರ ಆಕಳಿಗೆ ಒಂದು 4 ವರ್ಷ 5 ವರ್ಷ ಇರಬೇಕಾಗ್ತದ. ಜಾಗೃತದಲ್ಲಿ ಈ ರೀತಿ ಒಂದು ಕ್ರಮದಿಂದ ಮೊದಲು ಆಕಳು, ಆಮೇಲೆ ಕರು. ಆದ್ರೆ ಸ್ವಪ್ನದಲ್ಲಿ ಏನದ, ಏನು 4 ವರ್ಷ 5 ವರ್ಷದ ಆಕಳ ಬೇಕೇ ಆಗಿಲ್ಲ. ಒಂದೇ ಸಲಕ್ಕೆ ಆಕಳೂ
ಸೃಷ್ಟಿಯಾಗಿ ಕಾಣಿಸ್ತದ, ಒಂದೇ ಸಲಕ್ಕೆ ಆಕಳ ಕರನು ಸೃಷ್ಟಿಯಾಗಿ ಕಂಡುಬಿಡ್ತದೆ ಕನಸಿನೊಳಗೆ. ಜಾಗೃತ ಹೆಂಗದ, ಧಾರಾವಾಹಿ ಇದ್ದಂಗದ. ಈ ಸ್ವಪ್ನ ಹೆಂಗದ ಅಂದ್ರ ಸಿನಿಮಾ ಇದ್ದಂಗದ. ಸಿನಿಮಾ 3 ತಾಸ್ನಾಗ ಎಲ್ಲ ಆಗಿಬಿಡ್ತದ. ಹುಟ್ಟತಾರ, ಬೆಳಿತಾರ, ಮದುವೆ ಮಾಡ್ಕೋತಾರ, ಸಾಲಿ ಕಲಿತಾರ, ನೌಕರಿ ಮಾಡ್ತಾರ, ಗುದ್ದಾಡ್ತಾರ, ಕಡೆಗೆ ಒಂದಿನ ಸತ್ತನು ಓದ್ತಾರ. ಅದೇ 3 ತಾಸ್ನಾಗೆ ಎಲ್ಲ ಜೀವನನೇ ಆಗಿ ಹೋಗ್ಬಿಡ್ತದೆ ಒಬ್ಬೊಬ್ಬರು. ಧಾರಾವಾಹಿದಾಗ ಹಂಗಾಗಿ ಕ್ರಮವಾಗಿ ಹಾಕೋತ ಹೋಗ್ತದೆ. 116ನೇ ದೋಹಾ. एक समय ही भान भई साची अरु आभास, दूजे चेतन को विषय साची स्वयं प्रकाश. ಅದಕ್ಕೆ ಅವರೇನು ಒಂದು ದೃಷ್ಟಾಂತ ಕೊಡ್ತಾರ. ಆಭಾಸ ಮತ್ತು ಸಾಕ್ಷಿ ಎರಡೂ ಏಕಕಾಲದಲ್ಲಿ ಪ್ರಕಾಶವಾಗುತ್ತವೆ. ದೂಜೆ ಅಂತಂದ್ರೇನು? ಆಭಾಸನು ಸಾಕ್ಷಿಗೆ ವಿಷಯವಾಗ್ತಾನ, ಸಾಕ್ಷಿ ಆಭಾಸನಿಗೆ ವಿಷಯಿ ಆಗ್ತದ. ಅದಕ್ಕೊಂದು ದೃಷ್ಟಾಂತ ಕೊಟ್ಟರು. ಮತಿನ ಲಖೈ ಜಿಹಿ ಮತಿ ಲಖೈ ಎಂಬ ವಾಕ್ಯವನ್ನ ಹೇಳ್ತಾ ಅಲ್ಲಿ ಸಾಕ್ಷಿ ಅಥವಾ ಕೂಟಸ್ಥ ಆಭಾಸನನ್ನ ಅರಿತದೆ ಹೊರತು ಆಭಾಸನಿಂದ ಸಾಕ್ಷಿ ಅರಿಸಿಕೊಳ್ಳುವುದಿಲ್ಲ. ಮತೀನ ಲಖೈ ಅಂತಂದ್ರ ಸಾಕ್ಷಿಯು ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಆಭಾಸನ ಅಂತಃಕರಣ ಹದವಾದಾಗ ಕೂಟಸ್ಥನೇ ಆಭಾಸನ ಮತಿಗೆ ಇಳಿದು ಬರ್ತಾನ. ಅದಕ್ಕೆ ಜಿಹಿ ಮತಿ ಲಖೈ. ಕೂಟಸ್ಥನೇ ಆಭಾಸನ ಅರಿವಿಗೆ ಬರ್ತಾನ. ಆದ್ರ ಆಭಾಸನಿಂದ ಕೂಟಸ್ಥನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಆಭಾಸ ಕೇವಲ ಜಡ ವಸ್ತುಗಳನ್ನು ಮಾತ್ರ ಗುರುತಿಸ್ತಾನೆ, ಚೇತನವನ್ನು ಗುರುತಿಸುವ ಸಾಮರ್ಥ್ಯ ಅವನಿಗಿಲ್ಲ. ಹಿಂಗಾಗಿ ಯಾವುದರಿಂದ ಯಾವುದು ಪ್ರಕಾಶ ಆಗ್ತದ ಅದು ತಿಳ್ಕೊಂಡ್ಬಿಡ್ಬೇಕು. ಅದು ಫಿಕ್ಸ್ ಇರ್ಬೇಕು ತಲೆ. ಕೂಟಸ್ಥನು ಆಭಾಸನನ್ನು ಅರಿಯುತ್ತಾನೆ. ಕೂಟಸ್ಥನು ಆಭಾಸನನ್ನು ಅರಿಯುತ್ತಾನೆ. ಕೂಟಸ್ಥನು ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಮತ್ತು ಆಭಾಸನು ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ. ಆಭಾಸನು ಕೂಟಸ್ಥನನ್ನು ಅರಿಯುವುದಿಲ್ಲ. ಕರೆಕ್ಟ್ರಾ? ಕೂಟಸ್ಥನು ಆಭಾಸನನ್ನು ಅರಿಯುತ್ತಾನೆ. ಕೂಟಸ್ಥನು ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಮತ್ತ ಆಭಾಸನು ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ. ಮತ್ತೆ ಆಭಾಸನು ಕೂಟಸ್ಥನನ್ನು ಅರಿಯುವುದಿಲ್ಲ. ಮತ್ತಿನ್ನ ಏನು ಉಳಿತು? ಕೂಟಸ್ಥನು ತನ್ನನ್ನು ತನ್ನ ಪ್ರಕಾಶದಲ್ಲೇ ಏನ್ ಮಾಡ್ತಾನ? ಕೂಟಸ್ಥನು ತನ್ನನ್ನು ಪ್ರಕಾಶದಿಂದಲೇ ಕೂಟಸ್ಥನು ತನ್ನನ್ನು ತನ್ನ ಪ್ರಕಾಶದಿಂದಲೇ
ಪ್ರಕಾಶಿಸುತ್ತಾನೆ. ಕೂಟಸ್ಥ ಯಾವುದರ ಬೇರೆ ಪ್ರಕಾಶದಿಂದ ಪ್ರಕಾಶಿಸ್ತಾನ, ತನ್ನ ಪ್ರಕಾಶದಿಂದ ತಾನು ಪ್ರಕಾಶಿಸ್ತಾನ. ಕೂಟಸ್ಥನು ತನ್ನನ್ನು ತಾನು ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತಾನೆ. ಮತ್ತೆ ಕೂಟಸ್ಥನು ಸರ್ವವನ್ನೂ ಕೂಡ ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತಾನೆ. ಇವೆಲ್ಲ ಮೂಲ ವಾಕ್ಯಗಳು ತಿಳ್ಕೋಬೇಕು. ಕೂಟಸ್ಥನು ತನ್ನನ್ನು ತಾನು ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತಾನೆ ಮತ್ತು ಕೂಟಸ್ಥನು ಸರ್ವವನ್ನೂ ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತಾನೆ. ಕೂಟಸ್ಥನಿಗೆ ತನ್ನನ್ನು ಮತ್ತು ಅನ್ಯವನ್ನು ಪ್ರಕಾಶಿಸಲು ಏನಾಗಬೇಕು? ಕೂಟಸ್ಥನಿಗೆ ತನ್ನನ್ನು ಮತ್ತು ಅನ್ಯವನ್ನು ಪ್ರಕಾಶಿಸಲು ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲ. ಬೇರೆ ಪ್ರಕಾಶ ಬೇಕಾಗಿಲ್ಲ ಅವನಿಗೆ. ಹೌದ್ರೆ? ಇವೆಲ್ಲ ವಾಕ್ಯಗಳು ತಿಳ್ಕೋಬೇಕು. ಇದನ್ನೇ ಅವ್ರು ಹೇಳ್ಬೇಕಾಗ್ಯದ. ಕೂಟಸ್ಥನು ಆಭಾಸನನ್ನು ಅರಿಯುತ್ತಾನೆ, ಕೂಟಸ್ಥನು ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಆಭಾಸನು ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ, ಆಭಾಸನು ಕೂಟಸ್ಥನನ್ನು ಅರಿಯುವುದಿಲ್ಲ. ಕೂಟಸ್ಥನು ತನ್ನನ್ನು ತಾನು ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತಾನೆ, ಕೂಟಸ್ಥನು ಸರ್ವವನ್ನೂ ಕೂಡ ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತಾನೆ. ಕೂಟಸ್ಥನಿಗೆ ತನ್ನನ್ನು ಮತ್ತು ಅನ್ಯವನ್ನು ಪ್ರಕಾಶಿಸಲು ಅನ್ಯ ಪ್ರಕಾಶದ ಅಪೇಕ್ಷೆಯೇ ಇಲ್ಲ. ಬರ್ಕೊಂಡಿರ ಇದು? ಆಮೇಲೆ ಬರ್ಕೊಳ್ರಿ, ರೆಕಾರ್ಡಿಂಗ್ ಕೇಳಿ. ಅದಕ್ಕೇನ್ ಮಾಡಿದ್ರು? ದೃಷ್ಟಾಂತ ಕೊಟ್ರು. ಒಂದು ದೃಷ್ಟಾಂತ ಕೊಟ್ಟರು. ಶಿಷ್ಯನಾದವನು ತನ್ನ ಗುರುವಿಗೆ ಇದು ಪ್ರಕಾಶ, ಕೂಟಸ್ಥ ಮತ್ತು ಆವಾಸ ಹೆಂಗಿರ್ತಾವ ಒಂದು ಸ್ವಲ್ಪ ದೃಷ್ಟಾಂತದ ಮೂಲಕ ತಿಳಿಸ್ರಿ ಅಂತ ಪ್ರಾರ್ಥಿಸಿದಾಗ, ಆಯ್ತಪ್ಪ ತಿಳಿಸ್ತೀನಿ ಅಂತೇಳಿ ಗುರುಗಳು ಒಂದು ಕತ್ತಲ ಕೋಣೆ, ಆ ಕೋಣೆ ಒಳಗ 2 ಮಡಿಕೆಗಳನ್ನ ಬೋರಲ ಹಾಕ್ಯಾರ. ಆ ಮಡಿಕೆಯ ಕೆಳಗ 2 ವಸ್ತುಗಳನ್ನಿಟ್ಟಾರ. ಶಿಷ್ಯನಿಗೆ ಒಂದು ಬಡಗಿ ಕೊಟ್ಟಾರ. ಇದನ್ನ ತಗೊಂಡು ಹೋಗು ಕತ್ತಲೆ ಕೋಣೆ ಒಳಗ ಅಂತ ಕಳಿಸ್ಯಾರ. ಒಂದ್ ಸ್ವಲ್ಪ ಹುಡುಕಾಡು, ಒಂದು ಗಡಿಗೆ ಸಿಗ್ತದ. ಆ ಗಡಿಗೆಲಿಂತ ಏನ್ ಮಾಡ್ಬೇಕಪ್ಪ ನೀನಂದ್ರ, ನಿನ್ನ ಬಡಿಗೆ ಅದಲ್ಲ ತಗೊಂಡು ಆ ಗಡಿಗೆಯನ್ನ ನಷ್ಟ ಮಾಡು, ನಾಶ ಮಾಡು. ಆ ಗಡಿಗೆ ಕೆಳಗೆ ಒಂದು ವಸ್ತು ಇಟ್ಟಿನಿ, ಅದು ಏನು ವಸ್ತು ಅದ ಅಂತ ಹೇಳು ಅಂತ. ಆಯ್ತು ಗುರುಗಳೇ ಅಂತೇಳಿ ಒಳಗಾದ. ಒಂದು ಗಡಿಗೆ ಸಿಕ್ಕತ್ರಿ ಗುರುಗಳೇ, ಸಿಕ್ಕ ನಾ ಹೊಡೆಯ ಹೊಡೆದ್ ಬಿಟ್ಟ. ಗಡಿಗೆ ಹೊಡೆದ್ರ ಗಡಿಗೆಯನ್ನ ಹೊಡಿತ, ಅದ್ರ ಕೆಳಗೆ ಏನಿಟ್ಟಾರ ಅನ್ನೋದು ಕತ್ತಲ್ದಾಗ ಏನ್ ಮಾಡಿದ್ರೆ ಕಾಣವಲ್ದು. ಗುರುಗಳೇ ಏನೋ ಒಂದು ಇಟ್ಟಿರಿ, ಅದು ಏನಂತ ಗೊತ್ತಾಗಲ್ಲಾಗ್ಯದ್ರಿ.
ಮತ್ತೇನ್ ಮಾಡಬೇಕು? ಏನ್ ಮಾಡಬೇಕಪ್ಪ ಅಂದ್ರೆ, ಒಂದು ಚಿಮಣಿ ಎಣ್ಣೆ ದೀಪ ಬುಡ್ಡಿ ತಂದು ಕೊಟ್ರೆ ಆ ಬೆಳಕಿನಾಗ ನಾನು ಇದು ಏನಂತ ನೋಡಿ ಹೇಳ್ತೀನಿ ಅಂದ. ಅದು ಬೇಕ್ರಿ ಅಂತ. ಆಯ್ತು ತಡಿ ಅಂತೇಳಿ ಚಿಮಣಿ ದೀಪ ಹಚ್ಚಿಕೊಟ್ರು ಗುರುಗಳು. ಹಚ್ಚಿಕೊಟ್ರ ಅದು ನೋಡಿ, ಓ ಇದು ಕಲ್ಲಿದ್ಲಿ ಅದ ರೀ, ಕಲ್ಲಿದ್ಲಿ ಅದ ಅಂತ ಅಂದ. ಆಯ್ತು ಸರಿ, ಕಲ್ಲಿದ್ಲಿ ಕಂಡು ಹಿಡಿದಲ್ಲ, ಮುಂದೇನ್ ಮಾಡು, ಇನ್ನ ಒಂದು ಗಡಿಗೆ ಅದ, ಇನ್ನ ಜರ ಒಳಗೋಗು, ಇನ್ನ ಒಂದು ಗಡಿಗೆ ಅದ, ಆ ಗಡಿಗೆ ಹೊಡಿ, ಅಲ್ಲಿ ಏನದ ಹೇಳು. ಅದು ಇನ್ನ ಒಂದು ಗಡಿಗೆ ಹೊಡೆದ. ಇನ್ನ ಒಂದು ಗಡಿಗೆ ಹೊಡೆದ ಕೂಡ್ಲೇನೆ ಇದ ಒಂದು ಗಡಿಗೆ ಸಿಕ್ಕತ್ರಿ. ಆಯ್ತು ಸಿಕ್ತ, ಹೊಡೆದ್ರು. ಹೊಡೆದ್ಮೇಲೆ ಚಿಮಣಿ ಎಣ್ಣೆ ದೀಪ ತಂದಿ ನೋಡು. ಬೇಕಾಗಿಲ್ರಿ ಗುರುಗಳೇ, ಬೇಕಾಗಿಲ್ಲ. ಅದ್ರ ಕೆಳಗಿರೋ ವಸ್ತು ಏನದ, ಒಂದು ರತ್ನ ಅದ, ಅದು ಸ್ವಯಂ ಪ್ರಕಾಶ. ಯಾವಾಗ ಈ ರತ್ನ ನನಗೆ ಸಿಕ್ತು, ಸಿಕ್ಕ ಮೇಲ ಈ ಕಲ್ಲಿದ್ದಲಿ ಸಹಿತ ಆ ರತ್ನದ ಬೆಳಕಿನಾಗೆ ಈಗ ಕಾಣ್ಲಿಕ್ಕತ್ತ. ಕಲ್ಲಿದ್ದಲಿ ರತ್ನದ ಬೆಳಕಿನಾಗೆ ಈಗ ತೋರ್ಲಿಕ್ಕತ್ತದ, ಮತ್ತು ರತ್ನ ಕೂಡ ರತ್ನದ ಬೆಳಕಿನೊಳಗೆ ಪ್ರಕಾಶಿಸ್ಲಿಕ್ಕತ್ತದ. ನೋಡ್ರಿ, ರತ್ನವು ತನ್ನ ಪ್ರಕಾಶದಲ್ಲಿ ತನ್ನನ್ನು ಪ್ರಕಾಶಿಸುತ್ತದೆ, ಮತ್ತು ಅದೇ ರತ್ನವು ತನ್ನ ಬೆಳಕಿನಲ್ಲಿ ಕಲ್ಲಿದ್ದಲನ್ನು ಪ್ರಕಾಶಿಸುತ್ತಿದೆ. ಕಲ್ಲಿದ್ದಲು ಅಷ್ಟೇ ಅಲ್ಲ, ಆ ಕೋಣೆ ಒಳಗೆ ಏನೇನು ಸಾಮಾನು ಅದಾವ ಎಲ್ಲ ಕಾಣ್ಲಕ್ಕತ್ತಾವ ಈಗ ಅವನಿಗೆ ರತ್ನದ ಮೂಲಕ. ಎಂತ ರತ್ನ ನೋಡ್ರ. ಯಾರ ಬಲ್ಲಾರ ಅದ ಏನ್ರಿ? ಎಲ್ಲರ ಅದ ರೀ ರತ್ನ? ಯಾರು ಒಬ್ರು ನಂಬಲ್ಲಿ ಅಂತ ಇಲ್ಲ. ಜ್ಞಾನ ರತ್ನ ಎಲ್ಲ ಈಗ ಹೇಳಕತ್ತಿದ ರತ್ನ ಬಜಾರದ ಒಂದು ಬಂಗಾರದ ಅಂಗಡಿನ ರತ್ನ ಹೇಳಕತ್ತೀನಿ, ಪ್ರಯೋಗ ಮಾಡ್ಲಿಕ್ಕೆ. ನೀವು ರತ್ನನೇ ಅದಿರಲ್ಲ ಮತ್ತೆ. ನಾಗರತ್ನಮ್ಮ ಬಂಗಾರದಾಗಡೆ ರತ್ನ ಯಾರೇ ತಗೊಂಡ್ಯಾರ? ಡೈಮಂಡ್ ತಗೊಂಡಿರ ಯಾರೇ? ಅದಾವ ಯಾರೇ ತಗೊಂಡೇ ಇಲ್ಲ, ಯಾರ ಬಲ್ಲಿ ಇಲ್ಲ. ಒಬ್ಬರ ಮನಿಗೆ ಹೋಗಿದ್ದೆವು, ಡೈಮಂಡ್ ರೇಟ್ ಜಾಸ್ತಿ ಆಗ್ಯದ್ರಿ. ನಾವ್ ಹೆಂಗ ಗೋಲ್ಡ್ ರೇಟ್ ಮಾತಾಡ್ತೀವಿ ಹಂಗ ಅವ್ರು ಡೈಮಂಡ್ ರೇಟ್ ಮಾತಾಡ್ತಾರ. ಗಂಡ ಎಲ್ಲೋ ದೊಡ್ಡ ಯಾವ್ದೋ ಕಂಪನಿ ಜನರಲ್ ಮ್ಯಾನೇಜರ್ ಅದನಂತ ಬಂದಿದ್ದಳು. ಡೈಮಂಡ್ ರೇಟ್ ಅಷ್ಟದ ಇಷ್ಟದ, ಅದಕ್ಕೂ ಅವ್ರೇನೋ ಕ್ಯಾರೆಟ್ ಅಂತ ಇರ್ತಾರ. ನಮ್ಗ ಮಾರ್ಕೆಟ್ನಾಗಿಂದ ಕೈಪಲ್ಯದೊಳಗಿಂದ ಕ್ಯಾರೆಟ್ ಗೊತ್ತದ, ಬಂಗಾರದ ಅಂಗಡಿ ಕ್ಯಾರೆಟ್ ನಮಗ್ ಗೊತ್ತಾಗಬೇಕು. ಡೈಮಂಡ್ ಏನೋ ಕ್ಯಾರೆಟ್, ಅದ್ರಾಗನು ಕ್ಯಾರೆಟ್ ಇರ್ತದೇನ್ರಿ ಅಂದೇವು. ಅದ್ರಾಗನು ಇರ್ತದೆ, ಬಂಗಾರದಾಗ ಅದ ಅಂದ್ರೂ ಅದ್ರಾಗನು ಆಯ್ತಾ. ಒಂದ್ ಸಾರಿ 2 ಸಾರಿ 3 ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡೆ, ರತ್ನ ಅದಾವೇನೀಗ ತಗೊಂಡಿದ್ದೇನು ಅಂತಂದ್ರು. ಅದಾವ, ಒಂದು ಸ್ವಲ್ಪ ಕೊಟ್ರೆ ಕೈಯಾಗ ಹಿಡ್ಕೊಂಡು ನೋಡಿ ಒಳ್ಳೆ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಕುಂತು ಮಾತಾಡಿ ಚಾ ಕುಡಿಸಿ ಬಿಸ್ಕಿಟ್ ತಿನ್ನಿಸಿ ಏನ್ ಮಾಡಿದ್ರು ರತ್ನ ತಂದು ನನ್ನ ಕೈಯಾಗ ಕೊಡ್ಲೇ ಇಲ್ಲ. ಅಣ್ಣ ಅಕ್ಕ ಎಲ್ಲಾನು ಮಾತಾಡ್ತಾರ, ಒಬ್ಬೊಬ್ರು ಸ್ವಭಾವ ಒಂದೊಂದ್ ತರ ಇರ್ತಾವ. ಏನ್ ನೋಡ, ಅವ್ರೇನ್ ವಚನ ಹೇಳವ್ರ ಅಲ್ಲವ್ರಲ್ಲ. ದೊಡ್ಡ ಕಂಪನಿ ಮ್ಯಾನೇಜರ್ ಇದ್ರು, ಬರೇ ಸಂಬಳದ ಮೇಲೆ, ಎಂತ ಕಂಪನಿ ಮ್ಯಾನೇಜರ್ ಇದ್ರು ಬರೇ ಸಂಬಳದ ಮೇಲೆ ಇದ್ರ ಅಂತಂದ್ರ ಡೈಮಂಡ್ ಏನ್ ಖರೀದಿ ಮಾಡ್ಲಕ್ ಆಗಲ್ಲ. ಬೇರೆ ಏನಾರ ಗದ್ದಲ ಮಾಡಿದ್ರೆ ಏನಾರ ಮಾಡ್ಲಕ್ ಸಾಧ್ಯ. ಸೀದಾ ಉಂಗ್ಲಿ ಸೆ ಘೀ ನೈ ಆತೆ ಹೈ, ಠೇಡಾ ಉಂಗ್ಲಿ ಸೆ ಹಿ ಘೀ ಆಗ್ತಾ ಇದೆ. ಒಟ್ಟೇನೋ ಗದ್ದಲ ಇರ್ತದ ಬಾಳ್ತಾರ. ಅದು ಏನಾಗ್ಬಿಡ್ತು, ಸೂಟ್ ಕೇಸ್ನಾಗ ಇಟ್ಕೊಂಡು ಊರಿಗೆ ಹೋಗಕ್ ತಗೊಂಡು ಹೋಗ್ಲಕತ್ತಾರ. ಅದು ರತ್ನ ಯಾರು ಒಯ್ದಾರ, ಯಾರು ಒಯ್ತಾರ, ಎಲ್ಲಿ ಒಯ್ತಾರ, ಅದು ಕಂಪ್ಲೀಟ್ ನಾಲೆಜ್ ಇರ್ತದ ಬಜಾರ್ದಾಗ ಕಳ್ರಿಕ್.
ಯಾವ ಊರ್ಲಿಂದ ಬಂದಾರ, ಯಾರು ಒಯ್ತಾರ ಅಂತೇಳಿ. ಅದು ಏನಾಯ್ತೋ ಏನೋ, ಬಸ್ನಾಗ ಟ್ರೈನ್ನಾಗ ಹೋಗೋ ಟೈಮ್ನೊಳಗೆ ಅದು ಸೂಟ್ ಕೇಸ್ ಹಿಂಗೆ ಚಾಕುಲೆ ಕೊಯ್ದು ಬಿಟ್ಟಾರ, ಪ್ಲಾಸ್ಟಿಕ್ ಸೂಟ್ ಕೇಸ್ ಕೊಯ್ದು ಅದ್ರಾಗಿಂದ ರತ್ನ ತೆಕ್ಕೊಂಡ್ರ, ಮುಂದಿಟ್ಟಾರ ಅದು ಡ್ರೈವರ್ ಬಲ್ಲಿ ಅವು ಸೂಟ್ ಕೇಸ್ಗಳು ಬಸ್ನಾಗ. ಅದು ಸೂಟ್ ಕೇಸ ಕಟ್ ಮಾಡಿದ್ರು, ಕಟ್ ಮಾಡಿ ಡೈಮಂಡ್ ತೆಕ್ಕೊಂಡ್ರ. ಅದ್ರ ಹೆಂಗ್ ತೆಕ್ಕೊಂಡಾರು, ಹೆಂಗ ಅದು ದಪ್ಪನ್ ಪ್ಲಾಸ್ಟಿಕ್ ಹೆಂಗ್ ಕಟ್ ಮಾಡ್ತಾರ ಏನಂದ್ರೆ, ಅವು ಎಲ್ಲ ಹಾಸಿಗೆ ಹಿಡಿದು ನೆಲ ಹಿಡಿದು ಎಲ್ಲ ಇಷ್ಟು ರೊಕ್ಕ ಖರ್ಚು ಮಾಡಿ ಇಂಥದ್ದು ಖರೀದಿ ಮಾಡಿ ಹಿಂಗಾಯ್ತು ಹಂಗಾಯ್ತು ಹಳದು ಕರೆಯೋದು ದೊಡ್ಡ ರಂಪಾಟ ಆಯ್ತು. ಏನೋ ರತ್ನ ತನ್ನ ಇವೆಲ್ಲ ಈಗ ಹೇಳಿದ ಸೂತ್ರಗಳೆಲ್ಲ ಇದ್ರಾಗ ಗೊತ್ತಾದವಲ್ರಿ. ಕಲ್ಲಿದ್ದಲಿ ತನ್ನನ್ನು ತಾನು ಪ್ರಕಾಶಿಸುವುದಿಲ್ಲ, ಅದೇ ರೀತಿ ಆಭಾಸ ತನ್ನನ್ನು ತಾನು ಅರಿಯುವುದಿಲ್ಲ. ಹೌದಾ? ಆಭಾಸ ಅರಿಬೇಕಾದ್ರೆ ಎದ್ರಾಗ ಅರಿಬೇಕು? ಕೂಟಸ್ಥನ ಪ್ರಕಾಶದಲ್ಲೇ ಅರಿಬೇಕವ. ಆಭಾಸನು ತನ್ನನ್ನು ತಾನು ತನ್ನಿಂದ ಪ್ರಕಾಶಿಸುವುದಿಲ್ಲ. ಅದಕ್ಕೇನಾಯ್ತು? ಪರಪ್ರಕಾಶದ ಅವಶ್ಯಕತೆ ಬಿತ್ತಿಲ್ಲ ಅವನಿಗೆ. ಆಭಾಸನಿಗೆ ತನ್ನನ್ನು ತಾನು ಅರಿಯುವ ಸಾಮರ್ಥ್ಯ ಇಲ್ಲ. ತಾನೇನದನ್ನ ಅರಿಬೇಕು ಅಂತಂದ್ರ ಕೂಟಸ್ಥನ ಬೆಳಕೇ ಬೇಕು. ಆಧ್ಯಾತ್ಮ ಸಾಧನೆ ಎದಕ್ ಮಾಡ್ಬೇಕಪ್ಪ ಅಂತಂದ್ರೆ ಕೂಟಸ್ಥನ ಬೆಳಕಿನಲ್ಲಿ ಕೂಟಸ್ಥನನ್ನು ನೋಡಬಹುದು, ಆಭಾಸನನ್ನು ನೋಡಬಹುದು. ಅದಕ್ಕೆ ಆಧ್ಯಾತ್ಮ ಸಾಧನೆ ಮಾಡಬೇಕು. ಮತ್ತ ಕೂಟಸ್ಥನು ಆಭಾಸನನ್ನು ಅರಿಯುತ್ತಾನೆ. ಅಂದ್ರ ಕಲ್ಲಿದ್ದಲಿ ಏನಾಯ್ತು? ಕಲ್ಲಿದ್ದಲಿ ಅಂತ ಗೊತ್ತಾಗಬೇಕಾದ್ರ ಕೂಟಸ್ಥನ ಬೆಳಕಿನಾಗೆ ಗೊತ್ತಾಯ್ತು. ಕೂಟಸ್ಥನು ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಕಲ್ಲಿದ್ದಲಿ ಮೊದಲು ಫಸ್ಟಿಗೆ ಕಲ್ಲಿದ್ದಲಿ ಇರೋ ಗಡಿಗೆನೆ ಹೊಡೆದನ. ಆದ್ರ ಆ ಕಲ್ಲಿದ್ದಲಿ ರತ್ನವನ್ನು ಗುರುತಿಸ್ತೇನದು ತನ್ನನ್ನು ತಾನು ಗುರುತಿಸುವುದಿಲ್ಲ, ಅನ್ಯ ಯಾವುದನ್ನು ಗುರುತಿಸುವ ಸಾಮರ್ಥ್ಯ ಅದಕ್ಕಿಲ್ಲ. ಬರೀ ಜಡ ವಸ್ತುವನ್ನಷ್ಟೇ ಗುರುತಿಸುವ ಸಾಮರ್ಥ್ಯ ಅದಕ್ಕೆ. ಒಂದು ಜಡ ಪ್ರಜ್ಞಾಹೀನ ವಸ್ತು ಆಗಿರ್ತದೆ ಅಷ್ಟೇ ಅದು. ಆಭಾಸನು ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ. ಆ ಒಂದು ರಕ್ತದ ಬೆಳಕಿನಲ್ಲಿ ಆಭಾಸ ಗುರುತಿಸಿಕೊಂಡ. ಮತ್ತು ಆಭಾಸನು ಕೂಟಸ್ಥನನ್ನು ಅರಿಯುವುದಿಲ್ಲ. ಆಭಾಸನಿಗೆ ಕೂಟಸ್ಥನಿಗೆ ಅರಿಯುವ ಸಾಮರ್ಥ್ಯ ಇಲ್ಲ. ಕೂಟಸ್ಥನು ತನ್ನನ್ನು ತಾನು ತನ್ನ ಪ್ರಕಾಶದಲ್ಲಿಯೇ ಪ್ರಕಾಶಿಸುತ್ತಾನೆ. ಆ ರತ್ನವನ್ನು ನೋಡುವುದಕ್ಕೆ ಬೇರೆ ಚಿಮಣಿ ದೀಪದ ಅವಶ್ಯಕತೆ ಇಲ್ಲ. ಅದರ ರತ್ನದ ಪ್ರಕಾಶದಲ್ಲಿಯೇ ಅದನ್ನು ನೋಡಾಯ್ತು. ಕೂಟಸ್ಥನು ಸರ್ವವನ್ನೂ ಕೂಡ ಪ್ರಕಾಶಿಸುವುದಿಲ್ಲ. ಕೂಟಸ್ಥನು ಸರ್ವವನ್ನೂ ಕೂಡ ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತಾನೆ. ಕೂಟಸ್ಥ ತನ್ನ ಪ್ರಕಾಶದಿಂದ ಎಲ್ಲವನ್ನು, ತನ್ನನ್ನು ಮತ್ತು ಎಲ್ಲವನ್ನು ಪ್ರಕಾಶಿಸ್ತಾನೆ. ಕೂಟಸ್ಥನಿಗೆ ತನ್ನನ್ನು ಮತ್ತು ಅನ್ಯವನ್ನು ಪ್ರಕಾಶಿಸಲು ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲ. ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಅನ್ಯವೆಲ್ಲವನ್ನು, ಸರ್ವವನ್ನು ಪ್ರಕಾಶಿಸುತ್ತಾನೆ. ಹಿಂಗ ಈ ಜ್ಞಾನ ಕೊಡಬೇಕಾಗ್ಯದ. ಅದಕ್ಕೆ ದೃಷ್ಟಾಂತ, ಕತ್ತಲೆ ಕೋಣೆಯಲ್ಲಿ 2 ಮಡಿಕೆಗಳನ್ನು ಬೋರಲು ಹಾಕಿದ್ದಾರೆ. ಒಂದರ ಕೆಳಗೆ ಕಲ್ಲಿದ್ದಲು ಇಟ್ಟಿದ್ದಾರೆ, ಇನ್ನೊಂದರ ಕೆಳಗೆ ರತ್ನವಿದೆ. ಕಲ್ಲಿದ್ದಲು ಮತ್ತು ರತ್ನಗಳಿಗೆ 2 ಮಡಿಕೆಗಳೇ ಆವರಣಗಳಾಗಿವೆ. ಆ ಮಡಿಕೆಗಳೇ ಆವರಣ. ಆವರಣ ದೋಷ ಅಂತಿರಲ್ಲ, ಅದೇ ಆವರಣಗಳು. 2 ರತ್ನಕ್ಕೂ ಅದೇ ಆವರಣ, ಕಲ್ಲಿದ್ದಲಿಗೂ ಅದೇ ಆವರಣ. 2 ಮಡಿಕೆ ಅದಾವ. ಒಂದು ಬಡಿಗೆಯಿಂದ ಒಂದು ಮಡಿಕೆಯನ್ನು ಒಡೆದರೆ ಅದರ ಕೆಳಗಿನ ಕಲ್ಲಿದ್ದಲು ಪ್ರಕಾಶವಾಗಲಿಲ್ಲ. 2 ಆವರಣಗಳು ಎದಕ್ಕೆ ಮಾಡ್ಯಾರ್ರಿ? ಒಂದು ಅಸತ್ವ ಪಾದಕ ಆವರಣ, ಒಂದು ಅಭಾವ ಪಾದಕ ಆವರಣಕ್ಕೆ 2 ಗಡಿಗೆ ಇಟ್ಟರು. 2 ಆವರಣಗಳು. ಒಂದು ಬಡಿಗೆಯಿಂದ ಒಂದು ಮಡಿಕೆಯನ್ನು ಒಡೆದರೆ ಅದರ ಕೆಳಗಿನ ಕಲ್ಲಿದ್ದಲು ಪ್ರಕಾಶವಾಗಲಿಲ್ಲ. ಹೊರಗಿನ ಚಿಮಣಿ ತಂದು ಅದನ್ನು
ಬಡಿಗೆಯನ್ನು ಅದರ ಪ್ರಕಾಶದಲ್ಲಿ ನೋಡಿದಾಗ ಇದು ಕಲ್ಲಿದ್ದಲು ಅಂತ ಪ್ರಕಾಶವಾಯಿತು. ಅದೇ ಬಡಿಗೆಯಿಂದ ಇನ್ನೊಂದು ಮಡಿಕೆಯನ್ನು ಒಡೆದರೆ ಅದರ ಕೆಳಗಿನ ರತ್ನವು ಸ್ವಯಂ ಪ್ರಕಾಶವಾಗಿತ್ತು. ಅದು ತನ್ನ ಬೆಳಕಿನಿಂದಲೇ ತಾನು ರತ್ನ ಅಂತ ಪ್ರಕಾಶ ಮಾಡುತ್ತಿದೆ. ತಾನು ರತ್ನ ಅಂತೇಳಿ ಅದರಿಂದ ಗೊತ್ತಾಗ್ಲಿಕ್ಕತ್ತದೋ ತನ್ನ ಪ್ರಕಾಶದಿಂದಲೇ ತನಗೆ ಗೊತ್ತಾಗ್ತಾ ಇದೆ. ಅದನ್ನು ನೋಡಲು ಅನ್ಯ ಪ್ರಕಾಶದ ಅವಶ್ಯಕತೆ ಇಲ್ಲ. ಅದನ್ನು ನೋಡೋದಕ್ಕೆ ಅನ್ಯ ಪ್ರಕಾಶದ ಅವಶ್ಯಕತೆ ಇಲ್ಲ. ರತ್ನವನ್ನು ನೋಡುವುದಕ್ಕೆ ಬೇರೆ ದೀಪದ ಅವಶ್ಯಕತೆ ಇಲ್ಲ. ಇಲ್ಲೇನೇನು ಹೇಳ್ತಾನ, ಆಭಾಸನು ಸಾಕ್ಷಿಯಿಂದ ಪ್ರಕಾಶಿಸಲ್ಪಟ್ಟು, ಆಭಾಸನು ಸಾಕ್ಷಿಯಿಂದ ಅಂದ್ರೆ ಕೂಟಸ್ಥನಿಂದ ಪ್ರಕಾಶಿಸಲ್ಪಟ್ಟ, ಸಾಕ್ಷಿಯು ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತದೆ. ಆಭಾಸನು ಸಾಕ್ಷಿಯಿಂದ ಪ್ರಕಾಶಿಸಲ್ಪಟ್ಟ, ಮತ್ತೇನಾಯ್ತು, ಸಾಕ್ಷಿಯು ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತದೆ. ಜ್ಞಾನ ಅಂದ್ರೆ ಹೊಳೆಯುವುದು, ತಿಳಿಯುವುದು. ಆವರಣ ಅಂದ್ರೆ ಅಜ್ಞಾನ, ತಿಳಿಯದಿರುವುದು. ಅಜ್ಞಾನ ಕಳೆದುಕೊಂಡರೆ, ಆವರಣ ಕಳ್ಕೊಂಡ್ರೆ ನಿನ್ನನ್ನು ನೀನು ಅರಿಯುವೆ. ಈಗ ಆವರಣ ಹಂಗೆ ಕಲ್ಲಿದ್ದಲಿದ ಆವರಣ ಹಂಗೆ ಇಟ್ಕೊಂಡು ರತ್ನದ ಆವರಣ ತೆಗೆದ್ರಿ ಅಂತಂದ್ರ ಆ ರತ್ನದ ಬೆಳಕಿನೊಳಗ ನಿಮ್ಮ ಆಭಾಸನ ಸ್ವರೂಪವನ್ನ ನೋಡ್ಲಕ್ ಸಾಧ್ಯ ಅದ ಏನ್ರಿ? ಆವರಣ ಹಂಗೆ ಇಟ್ಕೊಂಡ್ರೆ ಎರಡು ಆವರಣ ಹೋಗ್ಬೇಕಾ ಬೇಡ? ಆಭಾಸ ತನ್ನನ್ನು ತಾನು ಅರಿಯಬೇಕಾದ್ರೆ ತನ್ನ ಆವರಣವನ್ನು ಕಳ್ಕೋಬೇಕು, ರತ್ನದ ಆವರಣವನ್ನು ತೆಗಿಬೇಕು. ಎರಡು ಗಡಿಗೆ ಹೊಡಿಬೇಕವ. ಕಲ್ಲಿದ್ದಲಿ ಗಡಿಗೆ ಹಂಗೆ ಇಟ್ಕೊಂಡು ಬರೀ ರತ್ನದ ಗಡಿಗೆ ಒಂದೇ ಒಡೆದ್ನಂತಂದ್ರ ಆ ರತ್ನದ ಬೆಳಕು ಈ ಆವರಣದೊಳಗಿರುವ ಕಲ್ಲಿದ್ದಲನ್ನ ಪ್ರಕಾಶ ಮಾಡ್ಲಿಕ್ಕೆ ಸಾಧ್ಯ ಅದ ಏನ್ರಿ? ಹೆಂಗ ತಿಳಿತಾ ಇಲ್ಲ? ಆಭಾಸ ತನ್ನ ಆವರಣವನ್ನ ತಾನು ಕಳ್ಕೊಂಡಾಗೆ ರತ್ನದ ಆವರಣ ಕಳೆದಾಗ ಆ ರತ್ನದ ಬೆಳಕು ಏನಾಗ್ತದ? ಕಲ್ಲಿದ್ದಲನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಅದ. ಕಲ್ಲಿದ್ದಲನ್ನ ಗಡಿಗೆ ಬುಡಕ್ ಹಂಗೆ ಇಟ್ಟು ಗಡಿಗೆ ಒಡಿಲಾರದೆ ಬರೇ ರತ್ನ ಇರೋ ಗಡಿಗೆ ಒಂದೇ ಒಡೆದ್ರಿ ಅಂತಂದ್ರೆ ಏನಾಗ್ತದ? ಆ ರತ್ನ ಕಲ್ಲಿದ್ದಲನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಅದ ಏನಂತ ಕೇಳಕತ್ತಾರ. ಸಾಧ್ಯ ಆಗೋದಿಲ್ಲ. ಗಡಿಗೆ ಒಡೆದೇ ಇಲ್ಲಲ್ಲ, ಅದು ಆವರಣ ತೆಗೆದೇ ಇಲ್ಲ. ಈಗ ರತ್ನದ್ದು ಹೆಂಗದ ಅಂತಂದ್ರೆ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಏಕಂ ಏವಂ ಅದ್ವಿತೀಯ ಬ್ರಹ್ಮ, ಪರಮಾತ್ಮನ ಬಗ್ಗೆ ಏನೆಲ್ಲ ತಿಳ್ಕೊಂಡಿರಿ. ತಿಳ್ಕೊಂಡು ನಿಮ್ಮ ಆವರಣವನ್ನ ನೀವು ತೆಕ್ಕೊಳ್ಳಿಲ್ಲಲ್ಲ, ಆಭಾಸನ ಆವರಣ. ಆಭಾಸನ ಆವರಣಗಳು ಏನದವ? ಹುಟ್ಟುವವನು ನಾನು, ಸಾಯುವವನು ನಾನು, ಪಾಪ ಮಾಡವನು ನಾನು, ಪುಣ್ಯ ಮಾಡವನು ನಾನು, ಅಹಂ ಕರ್ತ, ಅಹಂ ಭೋಕ್ತ, ಅಹಂ ಸುಖಿ, ಅಹಂ ದುಃಖಿ. ಮತ್ತೆ ನಾನು ಗಮನಾಗಮನ ಮಾಡುವವನು, ಹೋಗುವವನು ನಾನು, ಬರುವವನು ನಾನು. ಈ ಲೌಕಿಕ ವಸ್ತುಗಳಲ್ಲಿ ನನ್ನದು ನನ್ನದು ಅಂತೇಳಿಕೆ ಸಂಸಾರ ಭೋಗ ಮಾಡುವವನು ನಾನು. ಇದು ಆಭಾಸನ ಆವರಣ. ಈ ಆವರಣ ಬಡಗಿತ್ತುಕೊಂಡು ಹೊಡೆದಂತಂದ್ರೇನು, ಆವರಣ ಭಂಗ ಮಾಡ್ಕೊಳ್ಳೋದಂದ್ರೇನು, ಹುಟ್ಟುವವ ನಾನಲ್ಲ, ಸಾಯುವವ ನಾನಲ್ಲ, ಬರುವವ ನಾನಲ್ಲ, ಹೋಗುವವ ನಾನಲ್ಲ,
ಸುಖ ಅನುಭವಿಸುವವ ನಾನಲ್ಲ, ದುಃಖ ಅನುಭವಿಸುವವನು ನಾನಲ್ಲ. ಹೌದಾ? ಈ ರೀತಿ ನಾವು ನಿಶ್ಚಯ ಜ್ಞಾನ ಮಾಡಿಕೊಂಡಾಗ ಆಭಾಸನ ಆವರಣ ಭಂಗ ಆಗ್ತದೆ, ಆಭಾಸನ ಗಡಿಗೆ ಹೋಗ್ತದೆ. ಅಸತ್ವ ಪಾದಕ ಆವರಣ ಹೋಗಿ ನಾನು ಶಾಶ್ವತ ಇದ್ದವದಿನಿ, ನಾನು ಹೋಗ ಬರೋವಲ್ಲ ಅಂತೇಳಿ ಪರಮಾತ್ಮ ಇದ್ದಾನೆ ಅನ್ನೋದು ಅನುಭವ ಆಗ್ತದೆ. ನೆಕ್ಸ್ಟ್, ಪ್ರಕಾಶ ಉಳ್ಳಂತ ಮಡಿಕೆ ಒಡೆದದ್ದು ಸಾರ್ಥಕ ಆಗ್ತದೆ, ಅದರ ಬೆಳಕಿನಾಗ ಇದು ಅರ್ಥ ಆಗ್ತದೆ. ಹೆಂಗ್ ಮಾಡ್ತೀರಿ? ಎಲ್ಲ ಹೇಳಕತ್ತದ, ಅರ್ಥ ಆಗ್ಲಕತ್ತದ. ಆಮೇಲೆ ಅಸಾವರಣ ಸಾವರಣ ಹೋದಂದ್ರ ನಮ್ಗೆ ಅದಕ್ಕೆ ಗಡ್ಗೆ ಹೊಡೆದ ಆಮೇಲೆ ನಾವು ರಕ್ತದ ಗಡ್ಗೆ ಹೊಡೆದು ಅಂದ್ರೆ ಅದು ಸಲ್ಲಿದ್ರೂ ತೋರ್ತೈತಿ, ಉಳಿದ ಎಲ್ಲ ಎಲ್ಲ ಕಾಣ್ತದೆ. ಅದು ಸಲ್ಲಿದ್ರನ್ನ ಗಡಿಗೆ ಹೊಡಿದಾದ್ರೆ ನಾವು ರಕ್ತದ ಗಡಿಗೆ ಹೊಡೆದು ಅಂತಂದ್ರೆ ಅದು ತಾವಣ್ಣ ಸಲ್ಲಿಗೆ ಕಂಡು ಬರ್ಬೇಕು. ತಾನೇ ಅರಿಲಿಲ್ಲ ಅಂತಂದ್ರೆ ಬ್ರಹ್ಮನ ಅರ್ಥ ಏನು ಉಪಯೋಗ ಇಲ್ಲ, ಅದು ಅನುಭವಕ್ಕೆ ಬರಂಗೇ ಇಲ್ಲ. ಅದು ಬ್ರಹ್ಮ ತನ್ನನ್ನು ತಾನು ಅರಿತರೆ ಸಾಕು, ಬ್ರಹ್ಮನೂ ಅರಿವಿಗೆ ಬರ್ತಾನೆ. ಅದನ್ನೇ ಹೇಳ್ತಾರ, ನಿನ್ನ ದೃಷ್ಟಿ ಏನದಪ್ಪ, ಬ್ರಹ್ಮಾಸ್ಮಿ ಅಂತ ನೀನು ಮಾಡಿದ್ರೆ ಸಾಕು, ಒಂದು ಪೋರ್ಷನ್ ನೀ ಮಾಡು, ನಿನ್ನ ದೃಷ್ಟಿಯನ್ನ ಬ್ರಹ್ಮಮಯ ಶಿವಮಯ ಮಾಡ್ಕೋ ಅಷ್ಟೇ. ಜಗತ್ತನ್ನ ನೀನು ಸರ್ವಂ ಬ್ರಹ್ಮ ಅಸ್ತಿ ಅನ್ನೋದು ನೀನು ಮಾಡೋದು ಬೇಕಾಗಿಲ್ಲ, ಅದು ತಾನೇ ಆತು. ನಿನ್ನ ದೃಷ್ಟಿಯನ್ನ ನೀನು ಮೊದಲ ಆಂ ಬ್ರಹ್ಮಾಸ್ಮಿ ಅಂತ ಮಾಡ್ಕೊ ನೀನಷ್ಟೇ. ನಿನ್ನ ಕಣ್ಣಿನ ಆವರಣ ನೀ ತೆಕ್ಕೊಂಡೆ ಅಂತಂದ್ರ ಅದು ಬ್ರಹ್ಮ ಅಸ್ತಿತ್ವನೇ ಅದದು. ಅದು ಹೆಂಗದು ಅಂತಂದ್ರ ಇಡೀ ಜಗತ್ತಿನ ಕಲ್ಲ ಮುಳ್ಳ ಅದಾವತ್ತೇಳಿ ಕಾಲಿಗೆ ಅವು ಚುಚ್ಚಬಾರ್ದಂತೇಳಿ ಇಡೀ ಜಗತ್ತಿಗೆ ಚರ್ಮದ ಹೊದಿಕೆ ಹೊಚ್ಚಲಕ್ಕೆ ಹೋದಂಗದು. ನಾ ಎಲ್ಲೆಲ್ಲಿ ಅಡ್ಡಾಡ್ತೀನಿ ಅಲ್ಲೆಲ್ಲಿ ಚರ್ಮದ ಹೊದಿಕೆ ಹೊಚ್ಚಲಕ್ಕೆ ಹೋಗ್ಬೇಕಾ? ಏನು ತನ್ನ ಕಾಲಿಗಷ್ಟು ಚರ್ಮದ ಚಪ್ಪಲಿ ಹಾಕೊಂಡ್ರೆ ಸಾಕ? ಸಾಕು. ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಿನ್ನೊಳಗ ನೀನು ತತ್ವಮಸಿ ಏನದಲ್ಲ, ಅದಿಷ್ಟು ನಿಂದ ನೀ ಮಾಡ್ಕೋ. ಅದು ಚಪ್ಪಲಿ ಹಾಕೊಂಡಂಗ ನೀ ಎಲ್ಲಿ ಹೋದ್ರೂ ಚುಚ್ಚಲ್ಲ, ಕಲ್ಲ ಮುಳ್ಳಗಳು ಚುಚ್ಚಲ್ಲ. ಅದನ್ನು ಬಿಟ್ಟು ಸರ್ವಂ ಬ್ರಹ್ಮಸ್ತಿ ಅಂತೇಳಿ ಹೋಗಿ ಎಲ್ಲಾ ಕಡೆ ಬ್ರಹ್ಮ ಅದನ್ನ ನೀ ನೋಡ್ಲಕ್ ಹೋಗೋದು ಹೆಂಗಿರ್ತದಪ್ಪ ಅಂದ್ರೆ, ಎಲ್ಲ ಕಡೆ ಕಲ್ಲ ಮುಳ್ಳ ಇರ್ತಾವ, ನಾ ಎಲ್ಲೆಲ್ಲಿ ಅಡ್ಡಾಡ್ತೀನಿ ಅಲ್ಲೆಲ್ಲ ಚರ್ಮದ ಹೊದಿಕೆ ಹಾಸ್ಲಕ್ ಹೋದಂಗ ಆಗ್ತದ. ಅದು ನೀ ಮಾಡ್ಲಕ್ ಹೋಗ್ಬೇಡ, ಅದೆಲ್ಲ ತಾನೇ ಆತು. ಮೊದಲು ನಿನ್ ಕಾಲಾಗೆ 2 ಚಪ್ಪಲಿ ಹಾಕೋ ಸಾಕಂತ ಹೇಳ್ತಾರ. ರಾಮ್ ಬ್ರಹ್ಮಾಸ್ಮಿ ಮಾಡೋದು ಒಂದೇ ಮುಖ್ಯ. ಅದು ಉಳಿದದ್ ನೀನ್ ಏನ್ ಮಾಡೋದ್ ಬೇಕಾಗಿ, ಅದಕ್ಕೆ ನಿನ್ನ ಆವರಣ ನೀನು ಭಂಗ ಮಾಡ್ಕೋ, ಉಳಿದದ್ದೆಲ್ಲ ತಾನೇ ಆಗ್ತದ ಮುಂದಿನ. ಬಡಿಗೆಯಿಂದ ಇನ್ನೊಂದು ಮಡಿಕೆಯನ್ನು ಒಡೆದರೆ ಅದರ ಕೆಳಗಿನ ರತ್ನವು ಸ್ವಯಂ ಪ್ರಕಾಶವಾಗಿತ್ತು. ಅದು ತನ್ನ ಬೆಳಕಿನಿಂದಲೇ ತಾನು ರತ್ನ ಅಂತ ಪ್ರಕಾಶ ಮಾಡುತ್ತಿದೆ. ಅದನ್ನು ನೋಡಲು ಅನ್ಯ ಪ್ರಕಾಶದ ಅವಶ್ಯಕತೆ ಇಲ್ಲ. ಆಭಾಸ ಅಂತಂದ್ರೆ ಕಲ್ಲಿದ್ದಲೇ ಇದ್ದಂತೆ. ಸಾಕ್ಷಿ ಅಂದ್ರೆ ಏನಿದ್ದ? ರತ್ನ ಇದ್ದಂತೆ. ಆಭಾಸನು ಸಾಕ್ಷಿಯಿಂದ ಪ್ರಕಾಶಿಸಲ್ಪಟ್ಟ, ಸಾಕ್ಷಿಯು ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತದೆ. ಆಭಾಸನೂ
ಏನದ? ಸಾಕ್ಷಿಯಿಂದ ಪ್ರಕಾಶಿಸಲ್ಪಟ್ಟ. ಮತ್ತು ಸಾಕ್ಷಿಯು ತನ್ನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತದೆ. ಜ್ಞಾನ ಅಂದ್ರೆ ಹೊಳೆಯುವುದು, ತಿಳಿಯುವುದು. ಆವರಣ ಅಂದ್ರೆ ಅಜ್ಞಾನ, ತಿಳಿಯದಿರುವುದು. ತಿಳಿಲಾರ್ದಂಗಾಗದಕ್ಕೆ ಆವರಣ ಅಂತಾರ. ಗಡಿಗೆ ಮುಚ್ಚಿದಂಗಿರ್ತದ. ಅಜ್ಞಾನ ಕಳೆದುಕೊಂಡರೆ, ಆವರಣ ಕಳೆದುಕೊಂಡರೆ, ಅಜ್ಞಾನ ಕಳೆದುಕೊಂಡ್ರಂದ್ರೆ ಒಂದೇ, ಆವರಣ ಕಳೆದುಕೊಂಡರೆ ನಿನ್ನನ್ನು ನೀನು ಅರಿಯುವೆ. ಏನಂತ ಅರಿತಿ? ಸಾಕ್ಷಿ ಅಂತ ಅರಿಯುವೆ. ನಿನ್ನನ್ನು ನೀನು ಸಾಕ್ಷಿ ಅಂತ ತಿಳ್ಕೊತೀರಿ. ಸಾಕ್ಷಿ ಒಂದನ್ನು ಅರಿತರೆ ಸಾಕು, ಇಡೀ ಬ್ರಹ್ಮಾಂಡವನ್ನು ಅರಿಯಲು ಸಾಧ್ಯ. ಆದರೆ ಇಡೀ ವಿಶ್ವದ ಜ್ಞಾನ ಮಾಡಿಕೊಂಡರೂ ತನ್ನ ಸ್ವಸ್ವರೂಪದ ಜ್ಞಾನ ಮಾಡಿಕೊಳ್ಳದಿದ್ದರೆ ಆ ಜನ್ಮ ಅಸಾರ್ಥಕ. ವಿಜ್ಞಾನಿಗಳು, ಸಂಶೋಧಕರು ಅಂತೇನದರಲ್ಲ, ಅವ್ರು ಏನ್ ಮಾಡ್ಲಕತ್ತಾರ? ತಮ್ಮನ್ನು ತಾವು ಅರಿಯುವುದರ ಹೊರತುಪಡಿಸಿ ಇಡೀ ಬ್ರಹ್ಮಾಂಡವನ್ನು ಅರಿಲಕತ್ತಾರ. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರ? ಮನುಷ್ಯನಾದವನು ಮೀನಿನಂತೆ ನೀರಿನೊಳಗೇ ಇರಬಲ್ಲ, ನೀರಿನೊಳಗೆ ಈಜಬಲ್ಲ. ಮೀನಿನಂತೆ. ಇಲ್ಲಿ ನಮ್ಮೂರಾಗ ಒಬ್ಬರು ಡಾಕ್ಟರ್ ಅದಾರ. ಅವರು ಹಡಗಿನಾಗ ಕೆಲಸ ಮಾಡ್ತಾರ. ಅವರು ಹಡಗಿನ ಕೆಲಸ ಅಂದ್ರೇನು? ಒಂದು ದೇಶಲಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರ 6 ತಿಂಗಳಗಟ್ಲೆ ಹೋಗ್ತಾರ ಹಡಗಿನೊಳಗೆ. ಒಳಗೆ ಸಮುದ್ರದ ಒಳಗೆ ಎಷ್ಟೋ ಕಿಲೋಮೀಟರ್ ಆಳದಾಗಿ ಹೋಗ್ತಾರತ್ತವ್ರು. ಒಳಗಿರ್ತದತ್ತು. ಸಮುದ್ರ ನೋಡ್ಲಕ್ ಮ್ಯಾಲ ಕಾಣ್ತಿರ್ತದ, ಒಳಗೆ ಹೋಗ್ತಿರ್ತಾವತ್ತು. ಜಿಗ್ಗದವಂತಿ ಹೊರಗೆ ರೋಡ್ ಮೇಲೆ ಹೆಂಗ ಗಾಡಿಗಳದವ, ಹಂಗ ಸಮುದ್ರದ ತಳದಾಗನು ಇವ್ರು ಓಡಾಡ್ತಿರ್ತಾರತ್ತೆ. ಎಲ್ಲಾ ದೇಶದ ಹಡಗುಗಳು ಓಡಾಡ್ತಿರ್ತಾವತ್ತು ಒಳಗೆ. ಅದೊಂದು ಲೋಕ. 6 ತಿಂಗಳ ಒಳಗೆ ಆ ಕಡೆ ಎಲ್ಲ ಅದ್ರೊಳಗೆ ಸಿನಿಮಾ, ಊರ, ಹಳ್ಳಿ, ಒಂದ್ ಹಳ್ಳಿ ಇದ್ದಂಗೆ ಇರ್ತದಂತದ್ದು. ಎಲ್ಲ ಸಿಗ್ತದ ಅಲ್ಲಿ ಒಳಗೆ. ಇಂಥದ್ದು ಇಲ್ಲ ಅಂತಲ್ಲ, ಊರಾಗಿದ್ದಂಗೆ ಅದು. 6 ತಿಂಗಳಗಟ್ಲೆ ಅಲ್ಲೇ ಒಳಗೆ ಇರ್ತಾರತ್ತವ. ಅದಕ್ಕ ಮನುಷ್ಯನು ಮೀನಿನಂತೆ ನೀರೊಳಗೆ ಇರಬಲ್ಲ, ನೀರೊಳಗೆ ಈಜಬಲ್ಲ. ಮನುಷ್ಯನು ಹಕ್ಕಿಯಂತೆ ಆಕಾಶದೊಳಗೆ ಹಾರಬಲ್ಲ. ಅವ ಆಕಾಶದೊಳಗೆ ಹಕ್ಕಿಗತ್ಲೇನೆ ಲೋಹದ ಹಕ್ಕಿಗಳನ್ನ ತಗೊಂಡು ಏರೋಪ್ಲೇನ್ದಾಗ ಮೇಲೆ ಓಡಾಡ್ತಾನ ಇಲ್ಲ? ಮ್ಯಾಲನೂ ಓಡಾಡೋದ್ ಕಲ್ತಾನ, ಕೆಳಗ್ನೂ ಓಡಾಡೋದ್ ಕಲ್ತಾನ. ಇತ್ತೀಚೆಗೆ ಏನು ಸಿಟಿ ಬಸ್ಸಿಗೆ ರೊಕ್ಕ ಇರ್ಲಾರ್ದವ್ರು ಸಹಿತ ಈಗ ಏರೋಪ್ಲೇನ್ ಬುಕ್ ಮಾಡ್ಲಕತ್ತಾರ. ಕುಂಭಮೇಳಕ್ಕೆ ಹೋಗೋದು ಇದು ಭಾರಿ ನೋಡ್ಲಕ್ಕ. ಏನು ಬರಗಲ್ಗಳಿದ್ದಂಗಿದ್ರು ಈಗಿನ ಕಾಲದಾಗ. ಇದು ಎಂತ ವೈಭವದ ಕಾಲ ನೋಡ್. ಕುಂಭಮೇಳ ನೋಡ್ಲಕ್ಕೆ ಏರೋಪ್ಲೇನ್ದಾಗ ಸಹಿತ ಇದು ಸಿಗಲ್ಲಿಲ್ಲ ರಾಯಚೂರಾಗ. ಅಲ್ಲಿಗೆ ಹೋಲಕ್ ಟಿಕೆಟ್ ಬುಕ್ ಮಾಡ್ಲಕತ್ತಾರ. ಅದ್ರಾಗನು ಸೀಟ್ ಫುಲ್ ಆಗಿಬಿಟ್ಟಾವ. ಏರೋಪ್ಲೇನ್ದಾಗ ಹೋಗ್ತಾರತ್ತ ಅಲ್ಲಿ ಕುಂಭಮೇಳ. ಇವ್ರ ಊರಾಗ ನೀರು ಕಡಿಮೆ ಬಿದ್ದವ, ಅಲ್ಲಿ ಹೋಗಿ ಮುಣಿ ಬರ್ತಾರ. ಹೋಗಿ ಇಲ್ಲಿ ಬಂದ್ರು ಅದೇ ನೀರು, ಅಲ್ಲಿ ಹೋದ್ರ ಅದೇ ನೀರು. ಅದು ಏನೋ ಸುಮ್ಮನೆ ಹುಚ್ಚಿಡ್ಸ್ಬಿಟ್ರು ಹೊಸ ಮಂದಿಗೆ. ಶ್ರದ್ಧೆ ಅಂತ ಒಂದು ಇರ್ತದಲ್ಲ, ಶ್ರದ್ಧೆಯಿಂದ ಜನರು ಒಂದು ಕಡೆ ಒಕ್ಕಟ್ಟಾಗಿ ಸೇರ್ತಾರ, ಇದು ಮಾಡ್ತಾರ. ಅದರಿಂದ ಕೆಲವೊಂದು ಉಪಯೋಗ ಅದಾವ, ಕೆಲವೊಂದು ವಿಚಾರಗಳು ಉಪಯೋಗ ಇಲ್ಲದು ಅದಾವ. ಉಪಯೋಗ ಇಲ್ಲದು ವಿಚಾರಗಳನ್ನ ಬೇಡದವ್ರಿಗೆ ಟೀಕೆ ಮಾಡ್ಲಿಕ್ಕೆ ಒಂದಿಟ್ಟು ದಾರಿ ಸಿಗ್ತದ. ಉಪಯೋಗ ಇದ್ದವ್ರಿಗೆ ಏನೋ ಒಂದು ಘನಕಾರ್ಯ ಮಾಡಿ ಬಂದಿವೆ ಅಂತ ಅನಿಸ್ತಿರ್ತದ. ಹಾಗೆ ಅದಕ್ಕೇನಾಯ್ತು? ಏನೆಲ್ಲ ಮಾಡಬಲ್ಲ ಮನುಷ್ಯನು, ಹಕ್ಕಿಯ ಹಾಗೆ ಆಕಾಶದಲ್ಲಿ ಹಾರಬಲ್ಲ. ಮನುಷ್ಯನು ಮೀನಿನ ಹಾಗೆ ನೀರಲ್ಲಿ ಈಜಬಲ್ಲ. ಇಡೀ ಜಗತ್ತನ್ನು ಅಣು ಅಣು, ಪರಮಾಣು ಪರಮಾಣುವಾಗಿ ಅರಿಯಬಲ್ಲ. ಆದರೆ ತಾನು ಹೇಗೆ ಬಾಳಬೇಕು, ತಾನು ಏನು ಇದ್ದೇನೆ, ತನ್ನ ಸ್ವರೂಪದ ಬಗ್ಗೆ ತನಗೆ ಏನೇನು ಗೊತ್ತಿಲ್ಲ. ಇದು ದೊಡ್ಡ ಸಮಸ್ಯೆ. ತನ್ನನ್ನು ತಾನರಿಯದ ಮನುಷ್ಯ ಇಡೀ ಬ್ರಹ್ಮಾಂಡವನ್ನು ಅರಿತಂತೆ. ಎಲ್ಲ ಬ್ರಹ್ಮಾಂಡ ಅರ್ಥರ್ನು ತನ್ನನ್ನು ತಾನು ಅರಿಯಲಿಲ್ಲ ಅಂತಂದ್ರೆ ಅದು ಅಸಾರ್ಥಕ. ಹೌದಾ ಇಲ್ಲ? ಏನ್ ಸಾರ್ಥಕ?
ಅಸಾರ್ಥಕ. ಅವನ ಪಾಲಿಗೆ ಅವನ ಜನ್ಮ ಅಸಾರ್ಥಕನೇ. ಅವನ ಪಾಲಿಗೆ ಅವನ ಜನ್ಮ ಅಸಾರ್ಥಕನೇ. ಅಜ್ಞಾನ ಕಳೆದುಕೊಂಡರೆ ಏನಾಗ್ತದ? ನಾನು ಕೂಟಸ್ಥ ಚೇತನವು ತನ್ನ ಪ್ರಕಾಶದಲ್ಲಿ. ಅಜ್ಞಾನ ಕಳೆದುಕೊಂಡರೆ ಸಾಕು. ಅಜ್ಞಾನ ಕಳೆದುಕೊಂಡರೆ ಸಾಕು. ಅಜ್ಞಾನ ಕಳ್ಕೋಬೇಕಷ್ಟೇ, ಸಾಕು. ಕೂಟಸ್ಥ ಚೇತನದಲ್ಲಿ ಚೇತನವು ತನ್ನ ಪ್ರಕಾಶದಲ್ಲಿ ತಾನೇ ಪ್ರತೀತಿಯಾಗುತ್ತದೆ. ಕೂಟಸ್ಥ ಚೇತನ ಅಜ್ಞಾನ ಕಳ್ಕೊಂಡ್ರೆ ಸಾಕು ಅಂತಂದ್ರೆ, ಆವರಣ ಕಳ್ಕೊಂಡ್ರೆ ಸಾಕು. ಕೂಟಸ್ಥ ಚೇತನವು ತನ್ನ ಪ್ರಕಾಶದಲ್ಲಿ ತಾನೇ ಪ್ರತೀತಿಯಾಗುತ್ತದೆ ಮತ್ತು ಕೂಟಸ್ಥ ಚೇತನದ ಪ್ರಕಾಶದಲ್ಲಿಯೇ ಆವಾಸವು ಪ್ರತೀತಿ ಆಗುತ್ತದೆ. ಕೂಟಸ್ಥ ಚೇತನ ಸಾಮಾನ್ಯ ಚೇತನ. ಕೂಟಸ್ಥ ಚೇತನ ಹೆಂಗದ? ಸಾಮಾನ್ಯ ಚೇತನ. ಮತ್ತ ಸೂರ್ಯನ ಬೆಳಕು ಅಂತ ಏನದ? ಇದು ವಿಶೇಷ ಚೇತನ. ಸೂರ್ಯನ ಬೆಳಕು ವಿಶೇಷ ಚೇತನ. ಕೂಟಸ್ಥ ಚೇತನಕ್ಕೂ ಸೂರ್ಯನ ಹಾಗೆ ಬಿಸಿಲು, ಶಾಖ, ಬೆಳಕು ಇರುತ್ತದೆ ಅಂತ ಭಾವಿಸಬಾರದು. ಕಾರಣ ಅದು ಸಾಮಾನ್ಯ ಚೇತನವಿದೆ. ಅದು ಸೂರ್ಯನಿಗೆ ತನ್ನ ಸತ್ತಾ ಸ್ಫೂರ್ತಿಯನ್ನು ಒದಗಿಸುತ್ತದೆ. ಕೂಟಸ್ಥ ಚೇತನ ಹೆಂಗದಪ್ಪ ಅಂತಂದ್ರೆ ಸಾಮಾನ್ಯ ಚೇತನ. 84 ಲಕ್ಷ ಜೀವರಾಶಿಗಳಿಗೂ, ಸೂರ್ಯ ಚಂದ್ರಾದಿಗಳಿಗೂ, ಪಂಚಮಹಾಭೂತಗಳಿಗೂ ಕೂಟಸ್ಥ ಚೇತನ ಏನ್ ಮಾಡ್ಯದ? ತನ್ನ ಸತ್ತಾ ಸ್ಫೂರ್ತಿಯನ್ನು ಒದಗಿಸದ. ಬಂಗಾರ ಎಲ್ಲ ಆಭರಣಗಳಿಗೆ ತನ್ನ ಸತ್ತಾ ಸ್ಫೂರ್ತಿ ಹೆಂಗ್ ಒದಗಿಸದ ಹಾಂಗದು. ಸೂರ್ಯನ ಚೇತನ ಅದು ವಿಶೇಷ ಚೇತನ. ಕೂಟಸ್ಥ ಚೇತನ ಅಂದ್ರೆ ಬ್ರಹ್ಮಚೇತನ, ಸಾಮಾನ್ಯ ಚೇತನ. ಸೂರ್ಯನ ಬೆಳಕಿನಲ್ಲಿ ಕೂಟಸ್ಥ ಪ್ರಕಾಶವಾಗುವುದಿಲ್ಲ. ಸೂರ್ಯನ ಬೆಳಕಿನಿಂದ ಕೂಟಸ್ಥ ಪ್ರಕಾಶವಾಗುವುದಿಲ್ಲ. ಕಾರಣ ವಿಶೇಷ ಚೇತನದಿಂದ ಸಾಮಾನ್ಯ ಚೇತನದ ಪ್ರಕಾಶವಾಗುವುದಿಲ್ಲ. ಸಾಮಾನ್ಯ ಚೇತನದಿಂದಲೇ ವಿಶೇಷ ಚೇತನದ ಪ್ರಕಾಶವಾಗುತ್ತದೆ. ಅದಕ್ಕೆ ಕೂಟಸ್ಥನ ಚೇತನದಿಂದಲೇ ಏನಾಗ್ತದ? ವಿಶೇಷ ಚೇತನ ಪ್ರಕಾಶವಾಗುತ್ತದೆ. ಕಾರಣ ಸಾಮಾನ್ಯ ಚೇತನವು ಸ್ವಯಂ ಪ್ರಕಾಶವಾಗಿದೆ. ಸಾಮಾನ್ಯ ಚೇತನ ಸ್ವಯಂ ಪ್ರಕಾಶವಾಗಿದೆ. ವಿಶೇಷ ಚೇತನವು ಪರಾವಲಂಬಿ ಪ್ರಕಾಶವಾಗಿದೆ. ಸಾಮಾನ್ಯ ಚೇತನ ಸ್ವಯಂ ಪ್ರಕಾಶ ಆದ, ಅದು ಸ್ವತಂತ್ರ ಆದ. ವಿಶೇಷ ಚೇತನ ಏನದ? ಪರಾವಲಂಬಿ ಪ್ರಕಾಶವಾಗಿರುತ್ತದೆ. ಈಗ ಆಭಾಸ ಏನದದು? ಆಭಾಸ ಚೇತನ ಸಾಮಾನ್ಯ ಅದ ಏನ್ ವಿಶೇಷ ಅದ ರೀ? ಜೀವಚೇತನ ವಿಶೇಷ ಅದ. ಆ ವಿಶೇಷ ಚೇತನ ಕೂಟಸ್ಥನನ್ನ, ಸಾಮಾನ್ಯ ಚೇತನವನ್ನು ಪ್ರಕಾಶ ಮಾಡುವುದಿಲ್ಲ. ಆದರೆ ಏನಾಗ್ಯದ? ಯಾಕಂದ್ರೆ ವಿಶೇಷ ಚೇತನ ಪರಾವಲಂಬಿ ಆಗ್ಯದ. ವಿಶೇಷ ಚೇತನ ಪರಾವಲಂಬಿ ಆಗ್ಯದ. ಸಾಮಾನ್ಯ ಚೇತನ ಸ್ವಾವಲಂಬಿ ಆಗ್ಯದ. ಅದಕ್ಕೆ ಯಾರ್ದು ಅವಶ್ಯಕತೆ ಬೇಕಾಗಿಲ್ಲ. ಸಾಮಾನ್ಯ ಚೇತನ ಆಭಾಸನನ್ನು ಯಾವುದು ಪ್ರಕಾಶ ಮಾಡುವುದೋ ಅದನ್ನೇ ಕೂಟಸ್ಥ ಅಂತ ತಿಳಿಯಬೇಕು. ಯಾರು ಹಚ್ಚಿದ್ರು ಸಿನಿಮಾ ಹಾಡ? ಕಸದ ಗಾಡಿ ಎಷ್ಟು ಚಂದದ ಹಾಡ ಗೊತ್ತದ.
ಚಂದನದ ಬೊಂಬೆ ಪಿಕ್ಚರ್ ಅದು. ಈ ಕೂಟಸ್ಥ ಆಭಾಸ ಸಾಕು, ಅದೇ ಹಾಡು ಕೇಳಬೇಕು ಅನ್ಸ್ಲಕತ್ತಿತ್ತು ನನಗೆ. ಅದಕ್ಕೆ ಮೂಲ. ಈಗ ಆಭಾಸನನ್ನು ಯಾವುದು ಪ್ರಕಾಶ ಮಾಡುವುದೋ ಅದನ್ನೇ ಕೂಟಸ್ಥ ಅಂತ ತಿಳಿಯಬೇಕು. ಆಭಾಸ ಎಂಥವದನ, ಏನದನ, ಅದರ ಸ್ವಭಾವ ತಿಳಿಯುವುದಕ್ಕ ಕೂಟಸ್ಥ ಅಂತ ತಿಳ್ಕೋಬೇಕು. ನಿಮ್ಮ ಜೀವದ ಸ್ವಭಾವ ಏನೇನಾದ, ಏನೇನದ, ನಿಮ್ಮ ಸ್ವಭಾವ ಎಂಥ ಸ್ವಭಾವ ನಿಮಗೆ ಗೊತ್ತದ? ಅದ್ರ ಕಡೆ ನೋಡಂಗಿಲ್ಲ ನೀವು. ಇನಾಮದಾರ್ ಸ್ವಾಮಿ ಸ್ವಭಾವ ಹೆಂಗದ ಅಂತಂದ್ರೆ ಎಲ್ಲರಿಗೂ ಜಗತ್ತಿಗೆ ಗೊತ್ತದ. ನನ್ನ ಸ್ವಭಾವ ಹೆಂಗದ ನನಗೆ ಗೊತ್ತಿಲ್ಲ. ಇನಾಮದಾರ್ ಸ್ವಾಮಿ ಹೆಂಗ ಅಂತ ಕೇಳಿದ್ರೆ ಈ ಟುದ್ದು ಹೇಳ್ತಾರೆ. ನೀವ್ ಹೆಂಗಿದ್ದೀರಿ ಅಂತ ಕೇಳಿದ್ರೆ ನೋ, ಅದ್ರ ಬಗ್ಗೆ ವಿಚಾರ ಮಾಡ್ಲಕ್ಕೆ ಹೋಗಿಲ್ಲ ನಾವು ಹೆಂಗಿದ್ದಂಗೆ ಇರ್ತೀವಿ, ಮನ್ಸಿಗೆ ಬಂದಂಗೆ ಇರ್ತೀವಿ. ಆದ್ರೆ ಇನ್ನೊಂದರ ಹೆಂಗಿರ್ಬೇಕಂತ ಅಷ್ಟೇ ನಮಗ್ ಪಕ್ಕ ಗೊತ್ತದ. ಆದ್ರೆ ಹಂಗಿಲ್ಲ ನಾವು ಮನುಷ್ಯ, ಬೇರೆನೇ ಅದ ನಾವು ಅಂತೇಳಿ ಕಾಂಪ್ಲಿಕೇಶನ್. ಹಂಗ ಅದಕ್ಕೆ ಆಭಾಸನನ್ನು ಯಾವುದು ಪ್ರಕಾಶ ಮಾಡುವುದೋ ಅದನ್ನೇ ಕೂಟಸ್ಥ ಅಂತ ತಿಳಿಯಬೇಕು. ಇದು ಬಹಳ ಇಂಪಾರ್ಟೆಂಟ್ ಅದ. ಇದು ಏನಂದ್ರ ಬರ್ರಿ ಮಾತಾಡ್ಬರ್ರಿ ಅಂತ ಒಂದು ಸ್ವಲ್ಪ ವೇದಿಕೆ ಮೇಲೆ ಬರ್ರಿ. ಇಲ್ರಿ, ನಂಗೆ ಮಾತಾಡ್ಲಿಕ್ಕೆ ಬರುದಿಲ್ರಿ. ಇದು ಮಾತಾಡ್ಲಿಕ್ಕೆ ಬರುದಿಲ್ಲ ಅನ್ನೋದು ಯಾರ ಸ್ವಭಾವ? ಇದು ಆಭಾಸನ ಸ್ವಭಾವ ಇದು. ಈ ಮಾತಾಡ್ಲಿಕ್ಕೆ ಬರುದಿಲ್ಲ ಅನ್ನೋದು ಅರಿತವ್ರು ಯಾರು? ಕೂಟಸ್ಥ. ಹೌದಲ್ರಿ? ಪರ ವಧು ವರ ಕಂಡರೆ ಉದ್ರೇಕವಾಗುವುದು. ವಧು ವರ ಎಷ್ಟು ಚಂದ ಬರ್ದಾರ ಅವ್ರು ನಿಜಗುಣ ಶಿವಗಳು ಒಂದ್ ಕಡೆ. ಅದೇ ಶಬ್ದ ಅದೇನು, ಎಂತೊಲಿವನೋ ಶಿವನು ನಿನಗೆ ಎಂತೊಲಿವನೋ ಅಂತ ಹೇಳಿ ಒಂದು ಹಾಡ. ಆ ಹಾಡದೊಳಗ ಪರ ವಧು ವರರ ಅಪೇಕ್ಷೆ ಇತ್ತು, ಉದ್ರೇಕಗೊಂಡ್ರೆ ಏನಂತ ತಿಳ್ಕೋಬೇಕು? ಕಾಮುಕ ಅಂತ. ನನ್ನ ಸ್ವಭಾವ ಕಾಮುಕ ಸ್ವಭಾವ ಅಂತ ತಿಳ್ಕೋಬೇಕ, ತಿಳ್ಕೋಬಾರ್ದು. ಇಡೀ ಊರ್ ಮಂದಿಗೆ ಗೊತ್ತಾಗ್ಲಕ್ಕತ್ತದ, ತಂದೆ ತಾ ತಿಳ್ಕೊಳ್ಳಂಗಿಲ್ಲ. ಇದು ಭಾರಿ ಅದ ಅಂತಿರ್ತಾರ ನೋಡ್ರಿ. ಯಾರ ಗಂಡಸ್ ಮಕ್ಕಳು ಸಿಕ್ಕರು ಸಾಕು, ಆಕಿ ರೆಕ್ಕೆ ಬಂದಂಗೆ ಬರ್ತಾವ, ಮಾತಾಡ್ಲಕ್ ಹೋಗಿ ಕೂತ್ಬಿಡ್ತಾಳ ಅವ್ರ ಸಂಗಾಟ. ಯಾರ ಹೆಣ್ಣು ಮಕ್ಕಳು ಸಿಕ್ಕರು ಸಾಕು, ಅವ್ರ ಸಂಗಾಟ ಮಾತು ಹಚ್ಚಿ ಬಿಡ್ತಾನ. ಏನೋ ಒಂದು ಚಾಲು ಮಾಡ್ತಾರಲ್ಲ, ಇದು ಏನ್ ಸ್ವಭಾವ? ಕಾಮುಕ ಸ್ವಭಾವ. ಈ ಕಾಮುಕ ಸ್ವಭಾವ ಅನ್ನೋದು ಯಾರ್ದದು ಸ್ವಭಾವ? ಆಭಾಸನ ಸ್ವಭಾವ. ಈ ಸ್ವಭಾವ ಕಾಮುಕ ಅಂತ ಅರ್ಥದ್ದೆವದು ಕೂಟಸ್ಥನಿಗೆ ಅರಿವಾಗಿದೆ. ತನ್ನ ಸ್ವಭಾವ ತಾನು ಅರಿತರೆ ಅದು ಯಾವುದು ಅರಿಯುತ್ತದೆಯೋ ಅದೇ ಕೂಟಸ್ಥ. ಮತ್ತೆ ತನ್ನ ವಿಚಾರದಂತೆ ತಾನು ಹೆಂಗ ಇರಬೇಕು, ಏನಿರಬೇಕು, ಎಲ್ಲಿರಬೇಕು ಅಂತ ಒಂದು ಸ್ಕೆಚ್ ಹಾಕೋಣ ಈ ಜಗತ್ತಿನ ಬಗ್ಗೆ. ಅದಕ್ಕೆ ತಕ್ಕಂತೆ ಅದು ಇಲ್ಲದಿದ್ದರೆ, ತನ್ನ ವಿಚಾರದಂತೆ ಅದು ಇಲ್ಲದಿದ್ದರೆ ಏನಾಯ್ತು? ಏನ್ ಬರ್ತದ? ಅದು ಹ್ಯಾಂಗದ ಹಾಂಗ ತಾನು ಒಪ್ಪುಗೊಳಕ್ ತಯಾರಿಲ್ಲ.
ತಾನು ಒಪ್ಕೋಬೇಕಾದ್ರೆ ಅದು ಹೆಂಗಿರ್ಬೇಕು ಹಂಗದು ಇಲ್ಲ. ಹಂಗಿದ್ದಾಗ ಏನಾಗ್ತದ? ಸಿಟ್ಟು ಬರ್ತದ. ಸಿಟ್ಟು ಸುಮ್ನೆ ಬರಲ್ಲ, ಅಲ್ಲಿ ಒಂದು ಕಾರಣ ಇರ್ತದೆ. ಸಿಟ್ಟು ಎಂದು ಸುಮ್ನೆ ಬರಲ್ಲ. ಸುಮ್ನೆ ಸಿಟ್ಟು ಯಾಕೆ ಬರ್ತದೆ ಅಂತ ಸುಮ್ನೆ ಸಿಟ್ಟು ಬರಲ್ಲ. ಒಂದು ವಸ್ತು ಹೆಂಗಿರ್ಬೇಕಂತ ಅವನ ಅಪೇಕ್ಷೆ ಅದಲ್ಲ, ಅದ್ರಂಗ ಆ ವಸ್ತು ಇಲ್ಲ. ಆ ವಸ್ತು ಹೆಂಗದ ಅದನ್ನು ತಾನು ಹಂಗೆ ಒಪ್ಕೊಳ್ಳಕ್ ತಯಾರಿಲ್ಲ, ಅದಕ್ಕೆ ಅವನಿಗೆ ಸಿಟ್ಟು ಬರ್ಲಕ್ಕ. ಈ ರೀತಿಯಾದಂತ ತನಗೂ ತಿಳಿಯಲ್ಲ, ಇನ್ನೊಬ್ರು ಹೇಳಿದ್ದು ಕೇಳಂಗಿಲ್ಲ, ಅದಕ್ಕೆ ಸಿಟ್ಟು ಬರ್ತಿರ್ತದಲ್ಲ. ಇದಕ್ಕೇನಂತಾರ? ಕ್ರೋಧ ಸ್ವಭಾವ. ಕ್ರೋಧ ಸ್ವಭಾವ ಯಾರದು? ಆಭಾಸ ಅಂತ. ಆಭಾಸನಿಗೆ ತಾನು ಕ್ರೋಧಿ ಅಂತ ತನಗೆ ಅರಿವಾಗಲ್ಲ. ತನ್ನ ಕ್ರೋಧದ ಬಗ್ಗೆ ತನಗೆ ಅರಿವಾಗಬೇಕಾದ್ರೆ ಏನಾಗಬೇಕು? ಕೂಟಸ್ಥನ ಬೆಳಕಿನಲ್ಲಿ ಅರಿಬೇಕಾಗ್ತದ. ತನ್ನ ದೋಷಗಳನ್ನ, ತನ್ನ ಶ್ರೇಷ್ಠತೆಗಳನ್ನ, ತನ್ನ ಸಾಮರ್ಥ್ಯಗಳನ್ನ, ತನ್ನ ಅಶಕ್ತತೆಗಳನ್ನ, ಸ್ಟ್ರೆಂಗ್ತ್ ಅಂಡ್ ವೀಕ್ನೆಸ್ ಅಂತಾರ, ಅವುಗಳನ್ನು ಅರಿಬೇಕಾದ್ರೆ ಕೂಟಸ್ಥನ ಬೆಳಕೇ ಬೇಕು. ತನ್ನೊಳಗೆ ತಾನು ಕುರಿತು, ತನ್ನ ಬಗ್ಗೆ ತಾನು ಅರಿತು, ಹಿಂಗೆಲ್ಲ ಬರ್ತದ. ಹೌದಾ? ಸ್ವಭಾವ ಇದು ಬಹಳ ಮುಖ್ಯದ. ಆಭಾಸನನ್ನು ಯಾವುದು ಪ್ರಕಾಶ ಮಾಡುವುದೋ ಅದನ್ನೇ ಕೂಟಸ್ಥ ಅಂತ ತಿಳಿಯಬೇಕು. ತನ್ನನ್ನು ಮತ್ತು ಅನ್ಯವನ್ನ ಎಲ್ಲ ಪ್ರಕಾಶ ಮಾಡೋದು ಯಾವುದು? ಕೂಟಸ್ಥ. ಈಗ ಮೂಲ ವಿಷಯಕ್ಕೆ ಬರೋಣ. ಮೂಲ ವಿಷಯಕ್ಕೆ ಬರ್ಬೇಕಾದ್ರೆ ಎಷ್ಟಾಯ್ತು? 8-11 ಆಗ್ಯಾದ. ಇನ್ನೊಂದು 5 ನಿಮಿಷ ಹೇಳಿ ಬಂದ್ ಮಾಡೋಣ ದುಕಾನ, ಮತ್ತೆ ನಾಳೆ ನೋಡೋಣ ಮೂಲ ವಿಷಯ. ಅಹಂ ವೃತ್ತಿಯಲ್ಲಿ ಆಭಾಸನೂ ಇದ್ದಾನೆ ಮತ್ತು ಕೂಟಸ್ಥನೂ ಇದ್ದಾನೆ. ಅವೆರಡೂ ಕ್ರಮವಾಗಿ ಒಂದರ ನಂತರ ಇನ್ನೊಂದು ಬಾಣವಾಗುತ್ತದೆಯೇ ಅಂತ ಕೇಳಿದರೆ, ಅಥವಾ ಒಂದೇ ಕಾಲಕ್ಕೆ ಬಾಣವಾಗುತ್ತದೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆ ಈ ರೀತಿ ಶಿಷ್ಯ ಕೇಳೋಣ, ಅದಕ್ಕೆ ಉತ್ತರ ಏನದ? ನಿಮ್ಮ ಉತ್ತರ ಏನದ? ಅವೆರಡೂ ಕ್ರಮವಾಗಿ ವಾಕ್ಯ ಕಂಪ್ಲೀಟ್ ಮಾಡ್ರಿ. ಅವೆರಡೂ ಕ್ರಮವಾಗಿ ಬಿಟ್ಟ ಸ್ಥಳ ತುಂಬ್ರಿ. ಪ್ರಕಾಶವಾಗುವುದಿಲ್ಲ ಅಥವಾ ಭಾನವಾಗುವುದಿಲ್ಲ. ಕೂಟಸ್ಥ ಮತ್ತು ಆಭಾಸ ಅವೆರಡೂ ಕ್ರಮವಾಗಿ ಪ್ರಕಾಶವಾಗುವುದಿಲ್ಲ ಅಥವಾ ಭಾನವಾಗುವುದಿಲ್ಲ. ಕೂಟಸ್ಥ ಮತ್ತು ಆಭಾಸ ಅವೆರಡೂ ಕ್ರಮವಿಲ್ಲದೆ ಏಕಕಾಲಕ್ಕೆ ಭಾನವಾಗುತ್ತವೆ. ಬರಬರಿಯಾದ ವಾಕ್ಯ. ಕ್ರಮ ಅಂದ್ರೆ ಒಂದು ಮೊದಲ ಒಂದು ಆಮೇಲೆ. ಮೊದಲು ಕೂಟಸ್ಥ ಬಂದು ಆಮೇಲೆ ಆಭಾಸ ಬರ್ತದೇನು, ಅಥವಾ ಮೊದಲು ಆಭಾಸ ಬಂದು ಆಮೇಲೆ ಕೂಟಸ್ಥ ಪ್ರಕಾಶ ಆಗ್ತದೇನು? ಇಲ್ಲ. ಅವ ಶಿಷ್ಯ ಏನ್ ಮಾಡ್ದ? ಒಂದೊಂದ್ ಸಾರಿ ಒಂದೊಂದು ಬಡಿಗೆ ಹೊಡೆದ. ಇಲ್ಲಿ ಏನದ ಅಂತಂದ್ರೆ ಎರಡೂ ಗಡಿಗೆ ಒಂದೇ ಸಲ ಹೊಡೆದ್ ಬಿಡೋದು, ಏಕಕಾಲಕ್ಕೆ ಪ್ರಕಾಶ ಆಗದು. ಅದಕ್ಕೆ ಕೂಟಸ್ಥ ಮತ್ತು ಆಭಾಸ ಅವೆರಡೂ ಕ್ರಮವಾಗಿ ಒಂದರ ನಂತರ ಇನ್ನೊಂದು ಭಾನವಾಗುವುದಿಲ್ಲ. ಒಂದರ ನಂತರ ಇನ್ನೊಂದು ಭಾನವಾಗುವುದಿಲ್ಲ. ಏಕಕಾಲಕ್ಕೆ ಎರಡೂ ಕ್ರಮವಿಲ್ಲದೆ ಭಾನವಾಗುತ್ತದೆ. ಬಿಂಬ ಮತ್ತು ಪ್ರತಿಬಿಂಬ ಏಕಕಾಲಕ್ಕೆ ಏಕಕಾಲಕ್ಕೆ ಆಗ್ತದೆ.
ಇದು ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಆಭಾಸ ಒಂದು ಸಾರಿ, ಕೂಟಸ್ಥ ಒಂದು ಸಾರಿ ಇಲ್ಲ. ಅಹಂ ವೃತ್ತಿಯಲ್ಲಿ ಇಬ್ಬರೂ ಏಕಕಾಲಕ್ಕೇ ಪ್ರತೀತಿಯಾಗುತ್ತಾರೆ ಮತ್ತು ಆಭಾಸನು ಕೂಟಸ್ಥನಿಂದ ಪ್ರಕಾಶಿಸಲ್ಪಡುತ್ತಾನೆ ಇಬ್ರು ಒಮ್ಮೆ ಪ್ರತೀತಿ ಆಗ್ತಾರ. ಪ್ರತೀತಿ ಆಗಿದ್ದು ಹೆಂಗ್ ಗೊತ್ತಾಗ್ತದಪ್ಪ ಅಂತಂದ್ರೆ, ಇಬ್ರು ಒಮ್ಮೆ ಪ್ರತೀತಿ ಆದ ಕೂಡ್ಲೇನೆ ಅದು ಹೆಂಗ ಅನುಭವಕ್ಕೆ ಬತ್ತು, ಆಭಾಸನು ಅನುಭವಕ್ಕೆ ಬರ್ತದ, ಕೂಟಸ್ಥನು ಅನುಭವಕ್ಕೆ ಬರ್ತದ. ಹೆಂಗ್ ಬರ್ತದ ಅಂತಂದ್ರ, ಆಭಾಸನು ಸ್ವಂತ ತನ್ನ ಬಗ್ಗೆ ತನಗೆ ಅರಿವಿಲ್ಲ, ಮತ್ತ ಕೂಟಸ್ಥನನ್ನು ಅರಿಯುವ ಸಾಮರ್ಥ್ಯನೂ ಇಲ್ಲ. ಈ ಕೂಟಸ್ಥ ಏನ್ ಮಾಡ್ತಾನ, ತನ್ನ ಪ್ರಕಾಶದಲ್ಲಿ ತನ್ನನ್ನೂ ಮತ್ತು ಆಭಾಸನನ್ನು ಪ್ರಕಾಶಿಸುತ್ತಾನೆ. ಅದಕ್ಕೆ ಆಭಾಸನು ಕೂಟಸ್ಥನಿಂದ ಪ್ರಕಾಶಿಸಲ್ಪಡುತ್ತಾನೆ. ಇದಕ್ಕ ಪೌರಾಣಿಕವಾದ ಕೆಲವೊಂದು ಕಥೆಗಳು ಬರ್ತಾವ. ಏನಪ್ಪ, ಬ್ರಹ್ಮ ಸರಸ್ವತಿ ಮದುವೆ ಮಾಡ್ಕೊಂಡ್ರ. ಬ್ರಹ್ಮ ಸರಸ್ವತಿ ಮದುವೆ ಮಾಡ್ಕೊಂಡ್ರ. ಸರಸ್ವತಿ ಯಾರು? ಬ್ರಹ್ಮಗ ಮಗಳು. ಏನ್ ಮಾಡ್ಬೇಕು, ಒಂದೇ ಬ್ರಹ್ಮದನ, ಮತ್ತ ಅವನ್ಲಿಂತ ಹುಟ್ಟಿದ್ದೆಲ್ಲ ಅವನ ಮಕ್ಕಳೇ ಇರ್ತಾವ. ಮತ್ತೆ ಜಗತ್ತು ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು, ಮಗಳ ಸಂಗಟ ಮದುವೆ ಮಾಡ್ಕೊಳ್ಳೋದು ಅಜ್ಞಾನ ಹೌದಾ ಇಲ್ಲ? ಅಜ್ಞಾನದಿಂದ ಹುಟ್ಟಿದ್ದೇನು ಹುಟ್ಟುತ್ತದದು? ಅಜ್ಞಾನನೇ ಹುಡ್ತದೆ. ಕತ್ತೆ ಹೊಟ್ಟೆ ಕತ್ತಿನೇ ಹುಡ್ತದೆ. ಜಗತ್ತು ಅಜ್ಞಾನದಿಂದಲೇ ಹುಟ್ಟಿದ್ದದು. ಅದೊಂದು ಕಳಂಕ ಅದ ಅಲ್ರಿ ಇದೊಂದು ಸೃಷ್ಟಿಕರ್ತನಿಗೆ. ಅಜ್ಞಾನದಿಂದ ಅಜ್ಞಾನ. ಇದೆಲ್ಲ ಪುರಾಣದ ಕತೆ ಹಿಂಗೆ. ಇದು ಏನು ಅರ್ಥನೇ ಮಾಡ್ಕೊಳಂಗಿಲ್ಲ ನಾವು. ಮಗಳ ಸಂಗಡ ಸಂಸಾರ ಮಾಡಿ ಹಡದದ್ದು ಜಗತ್ತಿದು ಅಜ್ಞಾನ. ಅಜ್ಞಾನದಿಂದ ಅಜ್ಞಾನ. ಮಗಳ ಸಂಗಡ ಸಂಸಾರ ಮಾಡಿದ್ದು ಅಜ್ಞಾನ, ಅದಕ್ಕೆ ಹುಟ್ಟಿದ್ದನು ಒಂದು ಅಜ್ಞಾನನೇ, ಜಗತ್ತನು ಅಜ್ಞಾನನೇ, ಜಡ ಜಗತ್ತು. ಮುಂದೇನ್ ಮಾಡಿದ್ರು, ಇಬ್ರು ಕೂಡಿ ಭಾರಿ ತಲೆ ಓಡಿಸಿದ್ರು. ಏನ್ ಓಡಿಸಿದ್ರು, ಸರಸ್ವತಿ ಮತ್ತು ಬ್ರಹ್ಮ ಬಹಳ ಶಾಣ್ಯರಲ್ಲ. ಆಕಿನೂ ಎಜುಕೇಟೆಡ್, ಇವನು ಎಜುಕೇಟೆಡ್. ಎಲ್ಲಿ ಬುದ್ಧಿ ಜಾಸ್ತಿ ಇರ್ತದ ಅಲ್ಲೇ ಬುದ್ಧಿಗೇಡಿ ಕೆಲಸ ಆಗ್ತಿರ್ತಾವ. ಅವು ಸಾಲಿ ಕಲೀಲಾರದು ಸುಮ್ ತಂಪಾಡಿತಾವ, ಹೆಂಗ ದುಡ್ಕೊಂಡು ಆರಾಮ್ ಬದುಕ್ತಿರ್ತಾರ. ಅವ್ರಿಗಿದ್ದ ಎಂಜಾಯ್ಮೆಂಟ್ ಇವ್ರಿಗೆ ಇರಂಗೇ ಇಲ್ಲ, ಬುದ್ಧಿ ಓಡಿಸೋರಿಗೆ. ಸರಸ್ವತಿ ಮಕ್ಕಳು ಬ್ರಹ್ಮನ್ ಮಕ್ಕಳು ಅನ್ಕೋತಿರ್ತಾರ ಅವರಂತ ಮೂರ್ಖರು, ಎಜುಕೇಟೆಡ್ ರಾಸ್ಕಲ್ಸ್ ಅಂತಾರಂತವ್ರಿಗೆ. ಏನೇನು ಇರಂಗಿಲ್ಲ. ಎಲ್ಲಿ ಯಾವಾಗ ಹಾಳಾಗ್ತಾರ ಗೊತ್ತಿಲ್ಲ, ಯಾರಿಗೆ ಹಾಳು ಮಾಡ್ತಾರ ಗೊತ್ತಿಲ್ಲ. ಭಯಂಕರ ಎಜುಕೇಟೆಡ್ ಇರ್ತಾರಲ್ಲ. ಲಿಟ್ರೇಟ್ಸ್ ಬೇರೆ, ಎಜುಕೇಟೆಡ್ ಬೇರೆ. ಲಿಟ್ರೇಟ್ಸ್ ಅಂದ್ರೆ ಅವರೆಲ್ಲ ಅಕ್ಷರ ತಿಳ್ಕೊಂಡವ್ರು. ಈ ಜ್ಞಾನದ ಕೌಶಲ್ಯ ಇರಂಗಿಲ್ಲ. ತನ್ನ ತಾನು ಅರಿಯಿಲ್ಲಾರದೆ ಸುಮ್ಮನೆ ಇಡೀ ಜಗತ್ತಿನೊಳಗಿರೋ ಎಲ್ಲಾ ಪುಸ್ತಕಗಳು ಓದಿ ತಲೆಯಾಗಿ ತುಂಬಿಕೊಂಡು ಆಯಾ ಕಾಲಕ್ಕೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಯಾವುದ್ಯಾವುದೋ ಗ್ರಂಥದ ಹೆಸರುಗಳು ಹೇಳಿ, ಯಾವುದೋ ಗ್ರಂಥಕರ್ತೃಗಳ ಹೆಸರು ಹೇಳಿ ಅಬಾಬಾಬಾ ಅಂತ ಚಪ್ಪಾಳೆ ತಗೋತಾರ. ಆದ್ರೆ ಅವ್ರ ವೈಯಕ್ತಿಕ ಜೀವನ ನೋಡಿದ್ರೆ ಮೂರ್ಖರು. ಮೂರ್ಖರು ಏನಿರಂಗಿಲ್ಲ. ಬುದ್ಧಿಗೆಡ್ತನ. ಅಲ್ಲಮ ಪ್ರಭುದೇವರ ಎಲ್ಲಾ ವಚನಗಳು ನಿರರ್ಗಳವಾಗಿ ಹೇಳಿ ಬೆಳಕು ತುಂಬಿದಂತ ಒಬ್ಬ ದೊಡ್ಡ ಪ್ರೊಫೆಸರ್, ಕಾಲೇಜ್ ಪ್ರೊಫೆಸರ್, ಪ್ರಿನ್ಸಿಪಾಲ್, ಏನೆಲ್ಲ ಇದೆ. 1 kg ಹಸಿ ಮೆಣಸಿಕಾಯಿ ತಂದು ಹಿಂಡಿ ಮಾಡಿ ಹೆಂಡತಿಗೆ ಕುಂದಿರಿಸಿ ಅಂಜಿಸಿ ತಿನ್ನಿಸಾನ. 1 kg ಹಸಿ ಮೆಣಸಿಕಾಯಿ ಹಿಂಡಿ ಮಾಡಿ. ಒಂದು ಫ್ಯಾಕ್ಟ್ರಿ ಇತ್ತ ಆಕಿ ಹೆಸರು ಮೇಲ. ಆ ಫ್ಯಾಕ್ಟ್ರಿ ಆಕಿಗೆ ಕೊಡ್ತೀನಿ ಅಂತೇಳಿ ಮದುವೆ ಮಾಡ್ಯಾರ. ಮುಂದೆ ಇವ ಕಿರಿಕಿರಿ ಮಾಡ್ಲಕತ್ತಿದ ಕೂಡ್ಲೇನೆ
ಅವ್ರು ಕೊಡೋದು ಕ್ಯಾನ್ಸಲ್ ಮಾಡ್ಯಾರ. ಅದಕ್ಕೆ ಏನ್ ಮಾಡ್ಬೇಕು? ಇವನಿಗೆ ಸಿಟ್ಟು ಬಂದ್ಬಿಡ್ತು. ಸನ್ಯಾಸ ಸ್ವೀಕಾರ ಮಾಡ್ದ, ಕಾವಿ ಹಾಕೊಂಡ, ಡೈವರ್ಸ್ ಅಪ್ಲೈ ಮಾಡ್ದ, ಮಾತು ಮದುವೆ ಮಾಡ್ಕೊಂಡ, ಮತ್ತೇನ್ ಮಾಡ್ದ, ಒಂದಾಯ್ತು ಎರಡಾಯ್ತು, ಏನೇನೇನೇನ ಗದ್ಲ ಮಾಡಿ ವಚನದಂತೆ ತಾನಿರ, ತನ್ನಂತೆ ವಚನ ಇಲ್ಲ. ನಮ್ಮ ಸಮಾಜ ಹೆಂಗದ ಅಂತಂದ್ರೆ ಅವನು ವೈಯಕ್ತಿಕ ಬದುಕು ಹೆಂಗೆ ಯಾಕಿರ್ಲಕ್ಕ, ವೇದಿಕೆ ಮೇಲೆ ಕರೆದು ತಂದ್ರೆ ಬಂಗಾರದಂತ ಮಾತಾಡ್ತಾನ, ಬೆಳಕ 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 ಬೆಳಕ. ಅದನ್ನಷ್ಟೇ ನೋಡಮ್ಮ, ಅವ್ನ ಪರ್ಸನಲ್ ನೋಡೋದು ಬೇಡ, ತಗೊಂಡು ನಾವು ನಮಗೇನ್ ಮಾಡೋದದ ಅಂತೇಳಿ ಮತ್ತೆ ಅಂಥವ್ರಿಗೂ ಅವಕಾಶ ಕೊಡ್ತದೆ ಸಮಾಜ ಬೆಳಿಲಕ್ಕ. ಅದು ಹೆಣ್ಮಗಳು ನಮ್ಮ ಮನೆಗೆ ಬಂದು ಗೋಳಾಡ್ತಿತ್ತು, ಏನ್ರಿ ನಮ್ಮ ಪರಿಸ್ಥಿತಿ, ಏನ್ರಿ ನಮ್ಮ ಪರಿಸ್ಥಿತಿ. ದೊಡ್ಡ ಪಗಾರ ಇದ್ರು ಸಹಿತ ಚಂದ ಹೆಂಡತಿಗೆ ಒಂದು ಬಟ್ಟೆಗಿಲ್ಲ, ಹೊಟ್ಟೆಗಿಲ್ಲ, ಏನಲ್ಲ. ಮನುಷ್ಯನ ಅತೃಪ್ತಿ ಎಲ್ಲಿಗೆ ಒಯ್ದು ಮುಟ್ಟಿಸ್ತದ ಏನು? ಆವಾಸನನ್ನು ಯಾವುದು ಪ್ರಕಾಶ ಮಾಡುವುದೋ ಅದನ್ನ ಕೂಟಸ್ಥ ಅಂತ ತಿಳಿಯಬೇಕೋ. ಈಗ ಮೂಲ ವಿಷಯಕ್ಕೆ ಬರೋಣ. ವೃತ್ತಿಯಲ್ಲಿ ಆವಾಸನು ಇದ್ದಾನೆ, ಕೂಟಸ್ಥನು ಇದ್ದಾನೆ. ಅವೆರಡು ಕ್ರಮದಿಂದ ಒಂದರ ನಂತರ ಇನ್ನೊಂದು ವಾಹನವಾಗುತ್ತವೆಯೇ ಅಥವಾ ಒಂದೇ ಕಾಲಕ್ಕೆ ಬಾಣವಾಗುತ್ತವೆ ಎಂದು ಪ್ರಶ್ನಿಸಿದರೆ ಅದಕ್ಕೆ ಉತ್ತರ ಅವೆರಡೂ ಕ್ರಮವಾಗಿ ಬಾಣವಾಗುವುದಿಲ್ಲ, ಏಕಕಾಲಕ್ಕೆ ಬಾಣವಾಗುತ್ತವೆ, ಎರಡು ಕ್ರಮವಿಲ್ಲದೆ ಬಾಣವಾಗುತ್ತವೆ. ಅಹಂ ವೃತ್ತಿಯಲ್ಲಿ ಇಬ್ಬರು ಏಕಕಾಲದಲ್ಲಿ ಪ್ರತೀತಿಯಾಗುತ್ತಾರೆ ಮತ್ತು ಆವಾಸನು ಕೂಟಸ್ಥನಿಂದ ಪ್ರಕಾಶಿಸಲ್ಪಡುತ್ತಾನೆ. ಅಹಂ ವೃತ್ತಿಯಲ್ಲಿ ಇಬ್ಬರು ಏಕಕಾಲದಲ್ಲಿ ಪ್ರತೀತಿಯಾಗುತ್ತಾರೆ ಮತ್ತು ಆವಾಸನು ಕೂಟಸ್ಥನಿಂದ ಪ್ರಕಾಶಿಸುತ್ತಾನೆ. ಇದರೊಳಗೆ ಏನ್ ಮಾಡಿದ್ದೆ ನಾನು? ಬ್ರಹ್ಮನ ಸರಸ್ವತಿಯ ಒಂದು ಪೌರಾಣಿಕ ಕಥೆ ಹೇಳಕತ್ತಿದ್ದೆ. ಇಬ್ರು ಗಂಡ ಹೆಂಡತಿ ಕೂಡಿ ಏನ್ ಮಾಡಿದ್ರು, ಒಂದು ನಿರ್ಧಾರ ತಗೊಂಡ್ರು. ಎಜುಕೇಟೆಡ್ ಇಬ್ರು, ಸರಸ್ವತಿ ಲೋಕ, ಅಕ್ಷರ ಲೋಕ ಏನೆಲ್ಲ ಅಂತಾರಲ್ಲ, ಏನಪ್ಪಾ ಅಂದ್ರ ಸೂರ್ಯ ಮತ್ತು ಚಂದ್ರ, ಈ ಕೂಸಿಂದು ಆಯುಷ್ಯ ಹೆಂಗ್ ಬರೀಬೇಕಪ್ಪ ಅಂತಂದ್ರೆ, ನಾವು ಹಡದ ಕೂಸು ಒಟ್ಟ ಸಾಯ್ಬಾರದು, ಇದು ಅಜರಾಮರವಾಗಿರ್ಬೇಕು. ಅದಕ್ಕೇನ್ ಮಾಡಬೇಕು? ಸೂರ್ಯ ಮತ್ತು ಚಂದ್ರ ಇಬ್ಬರು ಯಾವಾಗ ಒಂದು ಕಡೆ ಸೇರ್ತಾರ ಆವಾಗ ಈ ಕೂಸು ಸಾಯ್ಬೇಕತ್ ಬರಿಬೇಕಂತ ಹೇಳ್ದ. ಅವ್ರ ಹಣೆ ಬರ್ರಿ, ಕೂಸಿನ ಹಣೆ ಬರ ಬ್ರಹ್ಮ ಅಕ್ಕಿ ಬರಿತಾರಂತಲ್ಲ ಇಬ್ರು ಕೂಡಿ. ಲಲಾಟ ಲಿಖಿತ ಹಂಗ ಬರದ್ರ. ಸೂರ್ಯ ಮತ್ತು ಚಂದ್ರ ಇಬ್ರು ಒಂದ್ ಕಡೆ ಸೇರಿದಾಗ ಸೂರ್ಯ ಮುಂಜಾನೆ ಬರ್ತಾನ, ಚಂದ್ರ ಸಂಜೆಗೆ ಬರ್ತಾನ. ಸೂರ್ಯ ಬರೋದ್ರಿಗೆ ಚಂದ್ರ ಮುಣಗ್ಲಕ್ಕತ್ತಿರ್ತಾನ, ಚಂದ್ರ ಬರೋದ್ರಿಗೆ ಸೂರ್ಯ ಮುಣಗ್ಲಕ್ಕತ್ತಿರ್ತಾನ. ಹಿಂಗಾಗಿ ಸೂರ್ಯ ಚಂದ್ರ ಇಬ್ರು ಕಲಿಯಂಗಿಲ್ಲ. ಹಿಂಗಾಗಿ ಸೂರ್ಯ ಚಂದ್ರ ಇಬ್ರು ಎಂದ್ ಕಲಿತಾರ ಆವಾಗ ಈ ಕೂಸಿನ ಮರಣ ಅಂತೇಳಿ ಬರ್ದಿಟ್ರ. ಸರಸ್ವತಿ ಬ್ರಹ್ಮ ಇಬ್ರು ಕೂಡಿ, ಎಜುಕೇಟೆಡ್ ಅಲ್ಲ, ಬಹಳ ಶಾಣ್ಯರು. ಏನಾಯ್ತು, ಆ ಕೂಸಿನ ನಾಮಕರಣಕ್ಕ ಎಲ್ಲ ದೇವಾತಿ ದೇವತೆಗಳಿಗೆ ಕರೆಸಿದ್ರಂತ. ಯಾರು ಬಂದ್ರ ಅವಾಗ? ಎಲ್ಲ ದೇವಾದಿ ದೇವತೆಗಳ ಜೊತೆಗೆ ಸೂರ್ಯ ಚಂದ್ರ ಇಬ್ರು ಕೈ ಹಿಡ್ಕೊಂಡು ಬಂದ್ರಂತ. ಆ ಮಗುವಿನ ನಾಮಕರಣಕ್ಕೆ ಅವ್ರಿಬ್ರು ಕೂಡಿದಾಗ ಮಗುವಿನ ಮರಣ ಅಂತ ಬರೆದಿದ್ರಲ್ಲ, ಮತ್ತೆ ಅವ್ರಿಬ್ರು ಕೈ ಹಿಡ್ಕೊಂಡು ನಾಮಕರಣಕ್ಕೆ ಬಂದಾಗ ಏನಾಗುತ್ತೆ? ಏನಾಯ್ತ್ರಿ ಕತೆ? ತಿಳಿತಾ ಇಲ್ಲ? ಬ್ರಹ್ಮನ್ ಕೂಸು ಏನಾಯ್ತು ಅವಾಗ? ಹೋಯ್ತು. ಸೂರ್ಯ ಚಂದ್ರ ಇಬ್ರು ಕೂಡಿದ್ರ ಅಂತಂದ್ರೆ ಹಿಂಗ್ ಬರೆದಿಟ್ಟಿದ್ದ. ಆ ಕೂಡಿದಾಗ ಆಯ್ತ ಮಗುವಿನ ಮರಣ. ಅದು ದಿನ ತೊಟ್ಲಕ್ಕೆ ಹಾಕಿದ್ರಾಗೆ ಸತ್ತ ಬಿಡ್ತಾರೆ. ಇದು ಎಜುಕೇಟೆಡ್, ಅತಿ ಬುದ್ಧಿವಂತರು, ಪ್ರತಿಭಾವಂತರು, ತಮ್ಮನ್ನು ತಾವು ಅರಿಯದೆ ಇಡೀ ಜಗತ್ತನ್ನ ಅರಿತಂತ ಮೂರ್ಖರು, ವಿಜ್ಞಾನಿಗಳು, ಮತ್ತಿನ್ನೇನಂತೀರಿ ಅನ್ರಿ, ಅವೆಲ್ಲ ಹೊಸು ಹಿಂಗಿರ್ತವೆ ಕತೆ.
ಲೌಕಿಕ ಬದುಕೇನು ಬೇಕಾದ್ರೆ ಚಲೋ ಇರ್ತದೆ, ಆಧ್ಯಾತ್ಮಿಕ ಏನು ಮಣ್ಣೆ ಇರಂಗಿಲ್ಲ. ಆಧ್ಯಾತ್ಮಿಕ ಬದುಕು ಚೆನ್ನಾಗಿತ್ತು ಅಂದ್ರ ಲೌಕಿಕ ಬದುಕಿನಾಗ ಏನು ಹೆಚ್ಚಿಗೆ ಬೇಕೇ ಆಗಿಲ್ಲ. ಒಂದು ತುಂಡು ಬಟ್ಟೆ ಸಾಕು, ಒಂದು ತುತ್ತು ಅನ್ನ ಸಾಕು. ಏನೆಲ್ಲ ಲೌಕಿಕ ಬದುಕು ವೈಭವ ಮಾಡಿಕೊಂಡು ಆಧ್ಯಾತ್ಮಿಕ ಬದುಕು ಬರಗಾಲಿತ್ತಂತಂದ್ರ ಮೋಕ್ಷ ಆಗಂಗಿಲ್ಲ. ಸರ್ವ ದುಃಖ ಪ್ರಾಪ್ತಿ ಪರಮಾನಂದ ನಿವೃತ್ತಿ, ವೇಸ್ಟ್ ಆಫ್ ಲೈಫ್, ಮನುಷ್ಯ ಜನ್ಮ ಅಸಾರ್ಥಕ. ಅದಕ್ಕೆ ಜಡ ವಸ್ತುವನ್ನ ಗುರುತಿಸುವುದು, ಪ್ರಕಾಶ ಮಾಡುವುದು ಯಾವುದು? ಜಡ ವಸ್ತುವನ್ನ ಪ್ರಕಾಶ ಮಾಡುವುದು, ಗುರುತಿಸುವುದು ಯಾವುದು? ಇದು ಆಭಾಸ, ಇದು ಜೀವ, ಇದು ರಜ್ಜು ಅಂತ ಆಭಾಸವನ್ನು ಪ್ರಕಾಶ ಮಾಡುವುದು ಯಾವುದು? ಕೂಟಸ್ಥ ಆತ್ಮ. ಕೂಟಸ್ಥನನ್ನು ಪ್ರಕಾಶ ಮಾಡುವುದು ಯಾವುದು? ಇದು ಕೂಟಸ್ಥ. ಅದು ಕೂಟಸ್ಥನೇ, ಹೌದಲ್ರಿ? ಇದು ಆಭಾಸ ಅಂತೇಳಿ ಆಭಾಸವನ್ನು ಪ್ರಕಾಶ ಮಾಡುವುದು ಕೂಟಸ್ಥನೇ, ಮತ್ತು ಇದು ಕೂಟಸ್ಥ ಅಂತೇಳಿ ಕೂಟಸ್ಥವನ್ನು ಪ್ರಕಾಶ ಮಾಡುವುದು ಕೂಟಸ್ಥನೇ. ಆಭಾಸ ಮತ್ತು ಕೂಟಸ್ಥ ಎರಡನ್ನೂ ಪ್ರಕಾಶ ಮಾಡುವುದು. ಹೀಗಾಗಿ ತನ್ನನ್ನು ತಾನು ಪ್ರಕಾಶ ಮಾಡುವಂತ ವಸ್ತುವಾಗಿರುವ ಕಾರಣ ಕೂಟಸ್ಥನನ್ನ ಏನಂತಾರ? ಸ್ವಯಂ ಪ್ರಕಾಶ, ಸ್ವಯಂ ಪ್ರಕಾಶ ಅಂತಾರ. ಕೂಟಸ್ಥ ಸ್ವಯಂ ಪ್ರಕಾಶ, ತನ್ನ ಪ್ರಕಾಶದಲ್ಲಿ ಎಲ್ಲವನ್ನು ಮಾಡ್ತಾನೆ. ಇದು ಆಭಾಸ ಅಂತ ಯಾವುದು ಪ್ರಕಾಶ ಮಾಡುವುದೋ ಅದುವೇ ಕೂಟಸ್ಥ ಎಂದು ತಿಳಿಯುಕೋ. ಆಭಾಸನನ್ನು ಯಾವುದು ಪ್ರಕಾಶ ಮಾಡುವುದೋ ಅದನ್ನೇ ಕೂಟಸ್ಥ ಅಂತ ತಿಳಿದುಕೋ. ಮ್ಯಾಲಿನ ಮ್ಯಾಲ ಹೇಳಕತ್ತಾರ. ಆಭಾಸನು ಕೂಟಸ್ಥ ಚೇತನದಿಂದ ಪ್ರಕಾಶಿಸಲ್ಪಡುತ್ತಾನೆ. ಯಾವುದು ಆಭಾಸವನ್ನು ಪ್ರಕಾಶಿಸುವುದೋ ಅದನ್ನೇ ಕೂಟಸ್ಥ ಅಂತ ತಿಳಿಯಬೇಕು. ಆದರೆ ಕೂಟಸ್ಥನು ಆಭಾಸನಿಂದ ಪ್ರಕಾಶಿಸಲು ಸಾಧ್ಯವಿಲ್ಲ. ಕೂಟಸ್ಥನಿಂದ ಆಭಾಸ ಪ್ರಕಾಶಿಸಲ್ಪಡುತ್ತಾನೆ. ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಸದ್ರೂಪ ಇದ್ದೇನೆ, ನಾನು ನಿರ್ವಿಕಾರಿಯಾಗಿದ್ದೇನೆ ಅಂತೇಳಿ ನೀವು ಏನ್ ಮಾಡ್ಲಕತ್ತೀರಿ? ಇದು ನಿಮ್ಗೆ ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಆಭಾಸನಿಂದ ನೀವು ಕೂಟಸ್ಥನ ಸ್ವಭಾವವನ್ನ ತಿಳಿಲಕತ್ತೀರಿ. ಕೂಟಸ್ಥನಿಂದ ಕೂಟಸ್ಥನನ್ನ ಅರಿಬೇಕಲ್ಲ. ಆಭಾಸನಿಂದ ಯಾರೋ ಪುಸ್ತಕದಾಗ ಬರ್ದಾರ, ಯಾರೋ ಹೇಳಕತ್ತಾರ, ಹಾಂಗ ನೀವು ಹೊರಗಿನ ಶಬ್ದಗಳನ್ನ ಕೇಳಿ ತಿಳ್ಕೊಂಡಿರೇ ಹೊರತು ಕೂಟಸ್ಥ ನಾನು ಏನದೀನಿ? ಸದ್ರೂಪ ಬ್ರಹ್ಮಾದಿನಿ, ನಾನು ನಿರ್ವಿಕಾರಿಯಾಗಿನಿ ಅಂತೇಳಿ ನಿಮ್ಮ ಪ್ರಕಾಶದೊಳಗೆ ನೀವೇ ಒಳಗೆ ಕೂತು ಚಿಂತನೆ ಮಾಡಿ ನಿಶ್ಚಯ ಮಾಡ್ಕೊಂಡ್ರಿ ಅಂತಂದ್ರ ಕೂಟಸ್ಥನ ಪ್ರಕಾಶದಲ್ಲಿ ಕೂಟಸ್ಥನನ್ನು ಅರಿತಂತೆ. ನೀವೇನ್ ಮಾಡ್ಲಕತ್ತೀರಿ? ಆಭಾಸನ ಪ್ರಕಾಶದಲ್ಲಿ ಕೂಟಸ್ಥನನ್ನು ಅರಿಲಕತ್ತೀರಿ. ಅದಕ್ಕೆ ನೀವು ಇದು ಅನುಭವಕ್ಕೆ ಬರ್ತಾ ಇಲ್ಲ. ಏನ್ ತೊಂದರೆ ಆಗ್ಲಕತ್ತದ ಗೊತ್ತದಿಲ್ಲ ನಿಮಗೆ. ಸ್ವಾನುಭವ ಚಿಂತನ ಇಲ್ಲ, ಬರೀ ಶಾಸ್ತ್ರದ ಚಿಂತನೆ ಮಾಡ್ತೀರಿ. ಶಾಸ್ತ್ರಾರ್ಥ ಚಿಂತನೆ ಮಾಡಿ ಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡ್ರಿ. ಯಾರೋ ಬರೆದದ್ದು, ಯಾರ್ದೋ ಎಂಜಲು, ಯಾರೋ ಹೇಳಿದ್ದು, ಯಾರ್ದೋ ಶಬ್ದ ಎಲ್ಲೋ ತಿಳ್ಕೊಂಡ್ರಿ, ಆಯ್ತು. ಅದು ಏನದು? ಆಭಾಸನ ಮೂಲಕ ತಿಳ್ಕೊಂಡಿರಿ ನೀವು. ಶಬ್ದವನ್ನ ತಿಳ್ಕೊಂಡಿರಿ ನೀವು, ಅರ್ಥ ಎಲ್ಲಿ ಮಾಡ್ಕೊಂಡಿರಿ? ನಿಮ್ಗೆ ಅರ್ಥ ಮಾಡ್ಕೊಂಡಾಗ ಏನು ಖುಷಿ ಆಗ್ತದ, ಅದಕ್ಕೆ ಹೆಂಗ್ ಅನಿಸ್ತಿರ್ತದ ಅಂತಂದ್ರ, ನನ್ನ ಪ್ರವಚನ ಕೇಳಿದ್ರೆ ವೇಸ್ಟ್ ಆಫ್ ಟೈಮ್ ಅನಿಸ್ಬೇಕು. ನಿಮ್ಗೆ ಅರ್ಥ ಅನಿಸ್ತಿತ್ತಂತಂದ್ರ ಏನ್ ಟೈಮ್ ವೇಸ್ಟ್ ಮಾಡ್ತಾನಪ್ಪ, ನನ್ಗೇನ್ ಹೇಳ್ಬೇಕಂತ ಅದು ಅರ್ಥ ಆಗ್ಬಿಟ್ಟದ, ಮತ್ತ ಅದೇ ಹೇಳ್ತಾನ. ನಾನು ಕೂಟಸ್ಥ ಇದೀನಿ, ನನ್ನ ಪ್ರಕಾಶದಲ್ಲೇ ಆಭಾಸನನ್ನ ಅರಿತೀನಿ ಅನ್ನೋದು ನನಗೆ ತಿಳಿದದ ಅಂತ ನಿಮ್ಮ ಅನುಭವಕ್ಕೆ ಬಂದಾಗ ನಾನು ಮತ್ತೆ ಅದೇ ಹೇಳಿದ ಲಕ್ಷಣಗಳನ್ನ ಹೇಳಕ್ ವಾದ್ನೆ ಅಂತಂದ್ರೆ ನಿಮಗೆ ಬೇಸರ ಆಗ್ಬೇಕು. ನಾ ಹೇಳಾಗ ಇನ್ನ ಭಾರಿ ಚಲೋ ಹೇಳಕತ್ತಾರ ಅಂತೇಳಿ ನೀವು ಖುಷಿ ಆಗ್ಲಕತ್ತದ ಅಂತಂದ್ರೆ ಇನ್ನು ಆಭಾಸನಿಂದ ಕೂಟಸ್ಥನ ಅರಿಯುವ ಸ್ಥಿತಿ ಒಳಗದಿರಿ ನೀವು.
ಕೂಟಸ್ಥನಿಂದ ಕೂಟಸ್ಥನನ್ನು ಅರಿತಿರಿ ಅಂತಂದ್ರೆ ನನ್ನ ಪ್ರವಚನ ವಿಚಾರ ಸಾಗರ ನೋಡಿದ್ರೆ ಒಂದ್ ನಮೂನಿ ನೀವು ಮೊದಲು ಇದೆಲ್ಲ ಮುಗಿಸೇವಿ ಮತ್ತ್ಯಾಕೆ ಇದನ್ನ ಇಳ್ಕೋಬೇಕು ಅನ್ನಂಗ ಅನಿಸ್ಬೇಕು ನಿಮಗ್. ಆಭಾಸನಿಂದ ಕೂಟಸ್ಥನನ್ನು ಎಲ್ಲಿ ತನ ಅರಿತಿರಿ ಅಲ್ಲಿ ತನಕ ಏನಾಗ್ತಿರ್ತದ ನನ್ನ ಮಾತು ಬಹಳ ಚಂದ ಅನಿಸ್ತಿರ್ತಾವ, ವಿಚಾರ ಸಾಗರ ಭಾರಿ ಗ್ರೇಟ್ ಅನಿಸ್ತಿರ್ತದ. ಯಾವಾಗ ನಿಮ್ಮೊಳಗೆ ನೀವು ಸ್ವಾನುಭವ ಚಿಂತನೆ ಮಾಡಿಕೊಂಡು ನಿಮ್ಮೊಳಗೆ ನೀವು ನಿಶ್ಚಯ ಜ್ಞಾನ ಮಾಡಿಕೊಂಡು ಕೂಟಸ್ಥನ ಪ್ರಕಾಶದಲ್ಲಿ ಕೂಟಸ್ಥನನ್ನೂ ಮತ್ತು ಆಭಾಸನ ಸ್ವಭಾವಗಳನ್ನೆಲ್ಲ ತಿಳ್ಕೊಂಡಿದ್ರಿ ಅಂತಂದ್ರೆ ಬಾಯಿ ಮುಚ್ಕೊಂಡು ಗಪ್ಪಾಗಿಬಿಡ್ತೀರಿ. ಏನು ಹೇಳೋದು ಬೇಡ, ಕೇಳೋದು ಬೇಡ, ಏನ್ ತಿಳಿಬೇಕೆಲ್ಲ ತಿಳಿದು ಬಿಟ್ಟದ. ಈಗ ನಾನು ನಿಮಗೆ ಹೇಳ್ಬೇಕಾದ್ರೆ ಏನು ಇಂಟ್ರೆಸ್ಟ್ ಬರಲ್ಲ. ಇದು ನಾನು ಸುಮ್ಮನೆ ನಿಮಗೆ ಚಂದ ಕೂತಿ ಕೇಳ್ತಿರತ್ ಹೇಳಕತ್ತೀನಿ. ಇದೇನು ನನಗೆ ತಿಳಿದಿಲ್ಲ, ಇದು ಶ್ರಮ. ಇದು ನನಗೆ ತಿಳಿದ ಮೇಲೆ ಹೇಳೋದು ಕೇಳೋದು ಇದು ಶ್ರಮ. ತಿಳಿಲಾರ್ದಾಗ ನಾನು ಕುಂತು ಓದಿ ಕೇಳಿ ಚರ್ಚೆ ಮಾಡಿ ಏನೋ ಮಾಡಿ ತಿಳ್ಕೊಂಡಿನಿ. ತಿಳ್ಕೊಂಡ ಮೇಲೆ ಮತ್ತೆ ನಾನು ಇದನ್ನೇ ಕೆದರಿ ಓದ್ಬೇಕು, ಬರಿಬೇಕು, ಹೇಳ್ಬೇಕು, ಕೇಳ್ಬೇಕಂದ್ರೆ ಶ್ರಮ ಆಗ್ತದೆ. ಇದು ನಮಗೆ ಲೇಬರ್ ಕೆಲಸ ಇದು. ಇದು ಆಭಾಸ ಅಂತ ಯಾವುದು ಪ್ರಕಾಶ ಮಾಡುವುದು ಅದುವೇ ಕೂಟಸ್ಥ ಅಂತ ತಿಳಿ. ಆಭಾಸನು ಕೂಟಸ್ಥ ಸಾಕ್ಷಿ ಚೇತನದಿಂದ ಪ್ರಕಾಶಿಸಲ್ಪಡುತ್ತಾನೆ. ಯಾವುದು ಆಭಾಸವನ್ನು ಪ್ರಕಾಶಿಸುವುದೋ ಅದನ್ನೇ ಕೂಟಸ್ಥ ಅಂತ ತಿಳಿಬೇಕು. ಆದರೆ ಕೂಟಸ್ಥನು ಆಭಾಸನಿಂದ ಪ್ರಕಾಶಿಸಲು ಸಾಧ್ಯವಿಲ್ಲ. ಕೂಟಸ್ಥನಿಂದ ಆಭಾಸನು ಪ್ರಕಾಶಿಸಲ್ಪಡುತ್ತಾನೆ. ಕೂಟಸ್ಥನಿಂದ ಆಭಾಸ ಪ್ರಕಾಶಿಸ್ತಾನ, ಆದರೆ ಆಭಾಸನಿಂದ ಕೂಟಸ್ಥ ಪ್ರಕಾಶಿಸಲು ಸಾಧ್ಯವಿಲ್ಲ. ಕೂಟಸ್ಥ ಅಂದ್ರು ಒಂದೇ, ಆತ್ಮ ಅಂದ್ರು ಒಂದೇ, ಅರಿಯುವ ವಸ್ತು ಅಂದ್ರು ಒಂದೇ. ಆಭಾಸ ಏನನ್ನು ಅರಿತ ಆಭಾಸನನ್ನು ಅರಿಯುವ ವಸ್ತು ಅಂದ್ರು ಒಂದೇ. ಆಭಾಸ ಅಂದ್ರು ಒಂದೇ, ಅನಾತ್ಮ ಅಂದ್ರು ಒಂದೇ. ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು ಅಂದ್ರು ಒಂದೇ. ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಅಂದ್ರೆ ಕೂಟಸ್ಥ. ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದು? ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ. ಓಕೆ. ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದು? ಯಾವುದೂ ಇಲ್ಲ. ವೆರಿ ಗುಡ್. ಯಾವುದೂ ಇಲ್ಲ. ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಈ ಜಗತ್ತಿನಿಗೆ ಇಲ್ಲ. ಏನೆಲ್ಲ ಅರಿತನವನು? ಆಭಾಸನಿಂದ ಅರಿಸಿಕೊಳ್ಳುವ ವಸ್ತು ಜಡವಸ್ತು. ಆಭಾಸನಿಂದ ಅರಿಸಿಕೊಳ್ಳುವ ವಸ್ತುವು ಜಡವಸ್ತು. ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದೂ ಇಲ್ಲ. ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ. ಆಭಾಸನನ್ನು ಅರಿಯುವ ವಸ್ತು ಕೂಟಸ್ಥ. ಅದಕ್ಕೆ ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು ಆಭಾಸ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದೂ ಇಲ್ಲ. ಪಾಯಿಂಟ್ ನಂಬರ್ 3, ಆಭಾಸನಿಂದ ಅರಿಸಿಕೊಳ್ಳುವ ವಸ್ತು ಜಡವಸ್ತು ಪ್ರಪಂಚ. ಪಾಯಿಂಟ್ ನಂಬರ್ 4, ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ. ಪಾಯಿಂಟ್ ನಂಬರ್ 5, ಕೂಟಸ್ಥನನ್ನು ಅರಿಯುವ ವಸ್ತು ಕೂಟಸ್ಥ. ಏನಪ್ಪಾ ಅಂತಂದ್ರೆ 5 ಪಾಯಿಂಟ್ಗಳು ತಿಳ್ಕೋಬೇಕಿಲ್ಲಿ. ಆಭಾಸನ ಆಭಾಸ, ಆಭಾಸನ ಆಭಾಸ ಅಂತಂದ್ರೆ ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು. ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು ಏನದಲ್ಲ ಅದೇನದ ಆಭಾಸನ ಆಭಾಸ. ಮುಂದೆ ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದು? ಅದಕ್ಕೇನಂತಾರ? ಯಾವುದು ಇಲ್ಲಲ್ಲ, ಅದಕ್ಕೆ ಸರ್ವಜ್ಞ ಅಂತಾರ. ಆಭಾಸನಿಂದ ಅರಿಸಿಕೊಳ್ಳುವ ವಸ್ತು ಜಡ ಪ್ರಪಂಚ ಏನದಲ್ಲ ಇದಕ್ಕೇನಂತಾರ? ವಿಜ್ಞಾನಿ ಅಂತಾರ. ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದು ಅಂತಂದ್ರೆ ಕೂಟಸ್ಥ ಏನದಲ್ಲ. ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ ಏನದಲ್ಲ
ಇದಕ್ಕೇನಂತಾರ? ಅಜ್ಞಾನಿ ಅಂತಾರ. ಕೂಟಸ್ಥನನ್ನು ಅರಿಲಿಕ್ಕೆ ಆಗಂಗಿಲ್ಲ ಆಭಾಸನಿಂದ, ಅದಕ್ಕೆ ಅಜ್ಞಾನಿ ಅಂತಾರ. ಆಭಾಸನಿಂದ ಅರಿಸಿಕೊಳ್ಳುವ ವಸ್ತು ಜಡ ಪ್ರಪಂಚ ಏನವಲ್ಲ, ಇದಕ್ಕೆ ವಿಜ್ಞಾನಿ ಅಂತಾರ. ಮತ್ತ ಕೂಟಸ್ಥನನ್ನು ಅರಿಯುವ ವಸ್ತು ಕೂಟಸ್ಥ ಏನದಲ್ಲ, ಇದು ಸ್ವಯಂ ಪ್ರಕಾಶ ಅಂತಾರೆ. ಇದಕ್ಕೆ ಹೆಂಗದ? ಆಭಾಸದ ಆಭಾಸ ಸರ್ವಜ್ಞ, ವಿಜ್ಞಾನಿ, ಅಜ್ಞಾನಿ, ಸ್ವಯಂ ಪ್ರಕಾಶ ಅಂತೇಳಿ ಈ ರೀತಿ ತಿಳಿತಾರೆ. ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು ಆಭಾಸನ ಆಭಾಸ. ಅದು ಏನಂತ ತಿಳಿದು ಬಿಸಾಕ್ಬಿಡ್ತಾನೆ ನಾವು. ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು ಆಭಾಸ ಏನದಲ್ಲ, ಆಭಾಸನ ಆಭಾಸ. ನೆಕ್ಸ್ಟ್, ಕೂಟಸ್ಥನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದೂ ಇಲ್ಲ. ಹೀಗಾಗಿ ಅವಾಗೇನಾಗ್ತಾನೆ? ಸರ್ವಜ್ಞ ಅನಿಸ್ಕೊತಾನ. ಎಲ್ಲ ಬಲ್ಲವ ಅಂತ, ಎಲ್ಲ ಈಶ್ವರನೇ ಬಲ್ಲ. ಮುಂದೆ ಆಭಾಸನಿಂದ ಅರಿಸಿಕೊಳ್ಳುವ ವಸ್ತು ಜಡವಸ್ತು ಪ್ರಪಂಚ, ಇದು ಏನದ? ಆಭಾಸನ ಕೆಲಸ. ಇವನು ವಿಜ್ಞಾನಿ. ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಏನದಲ್ಲ, ಕೂಟಸ್ಥ. ಆಭಾಸನಿಂದ ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ. ಹೀಗಾಗಿ ಆಭಾಸ ಏನದನ? ಅಜ್ಞಾನಿ ಅದನ. ಮತ್ತೆ ಕೂಟಸ್ಥನನ್ನು ಅರಿಯುವ ವಸ್ತು ಕೂಟಸ್ಥನೇ ಆಗಿರುವುದರಿಂದ ಅದು ಸ್ವಯಂ ಪ್ರಕಾಶ ಅಂತೆ ಹೇಳಿ ಇದನ್ನ ದೃಷ್ಟಾಂತದ ಮೂಲಕ ಇನ್ನೂ ತಿಳಿಸಿ ಹೇಳೋರವರ. ಇದನ್ನ ನಾಳೆ ಕಂಟಿನ್ಯೂ ಮಾಡೋಣ. ಅನುಭವಕ್ಕೆ ಬರ್ಲಕತ್ತದ್ರೆ ಇವೆಲ್ಲ ಅನುಭವದ ಮಾತುಗಳದಾವ. ಇವು ನೀವು ಮತ್ತೆ ಶಾಸ್ತ್ರ ಕೇಳ್ದಂಗೆ ಕೇಳಿದ್ರೆ ಉಪಯೋಗ ಇಲ್ಲ. ಯಾವುದರಿಂದ ಯಾವ್ದು ಅರಿವಾಗ್ಲಕತ್ತದ, ಯಾವುದನ್ನ ಅರಿತರೆ ಯಾವುದಕ್ಕೆ ಏನ್ ಅನ್ಬೇಕು, ಎಲ್ಲ ಅನುಭವಕ್ಕೆ ತಂದುಕೊಡ್ಲಕತ್ತಾರ. ಹೌದು. ಹೌದು. ಜಡ ವಸ್ತುಗಳನ್ನು ಮಾತ್ರ, ಜಡದಿಂದ ಜಡ ವಸ್ತುವನ್ನು ಮಾತ್ರ ಗುರುತಿಸ್ತಾರೆ ಸಾಧ್ಯ. ಆಭಾಸ ಮತ್ತು ಜಡನೇ ಅದು. ಜಡ ವಸ್ತುಗಳನ್ನು ಮಾತ್ರ ಗುರುತಿಸ್ತಾರೆ. ಚೇತನವನ್ನು ಗುರುತಿಸುವ ಸಾಮರ್ಥ್ಯ ಅದಕ್ಕಿಲ್ಲ. ಸಾಮರ್ಥ್ಯ ಇಲ್ಲ. ಪ್ರತಿಬಿಂಬ ರೂಪದಲ್ಲಿ ಅದಾನಂದ ಬಳಿಕ ಅದು ಜಡ ವಸ್ತುಗಳನ್ನು ಗುರುತಿಸಕ್ಕೆ ಸಾಧ್ಯ. ಜಡ ವಸ್ತುಗಳನ್ನ ಆಭಾಸನು ಜಡ ವಸ್ತುಗಳನ್ನು ಗುರುತಿಸ್ತಾನೆ. ಪ್ರತಿಬಿಂಬಕ್ಕ ಬಿಂಬವನ್ನು ಗುರುತಿಸುವ ಸಾಮರ್ಥ್ಯವಿಲ್ಲ. ಕೂಡ ಗುರುತಿಸುವ ಶಕ್ತಿ ಆಭಾಸನಿಗೆ ಗುರುತಿಸಿಕೊಳ್ತಾನ. ಆಭಾಸ ಅಲ್ಲ, ಆಭಾಸನು ಜಡ ವಸ್ತುಗಳನ್ನ ಜಡ ಮಾತ್ರ ಗುರುತ ಮಾಡ್ತಾನ್ರಿ. ಆಭಾಸನು ಆಭಾಸ ತನ್ನನ್ನು ತಾನು ಗುರುತಿಸೋದಿಲ್ಲ. ಅವ ಶಕ್ತಿ ಇಲ್ಲ. ತನ್ನನ್ನು ತಾನು ಶಕ್ತಿ ಇಲ್ಲ ಆಭಾಸನಿಗೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು. ನಮಗೆ ಟೈಮ್ ಆಗ್ಯದ, ನಾವು ನಡಿತೀವಿ. ನಿಮ್ಮ ಚರ್ಚೆ ಮುಂದುವರ್ಸ್ರಿ. ನೀವೇನು ಮಾತಾಡ್ಬೇಕಂತೀರಿ ಮಾತಾಡ್ರಿ.